ರವಿ ಶೆಟ್ಟಿ ಅವರು ಏನು ಬೇಕರಿ ಕಾಂಡಿಮೆಂಟ್ಸ್ ಫೋಕಸ್ ಮಾಡ್ತಾರೋ ಅಥವಾ ಕಾರ್ಮಿಕ ವಲಯ ಎಲ್ಲ ರಸ್ತೆಯಲ್ಲಿ ಹೊಂಡ ಬಿದ್ದರೂ ನಾನು ಕೇಳ್ತೀನಿ. ಯಾಕಂದರೆ ಇವತ್ತು ಕೆಲವು ಹಾಸ್ಪಿಟಲ್ಗಳಲ್ಲಿ ರೈತರಿಗೆ ಹಾವು ಕಚ್ಚಿದ್ರೆ ಅದಕ್ಕೆ ಬೇಕಾದ ಔಷಧಿ ಇಲ್ಲದೇ ಎಷ್ಟೋ ಜನ ಸಾಯ್ತಾ ಇದ್ದಾರೆ. ಹೋರಾಟ ಇಲ್ಲ ಅಂತ ಹೇಳಿದರೆ ಇಷ್ಟೊತ್ತಿಗೆ ಈ ಕಡೆಯಿಂದ ಆಂಧ್ರದವರು, ಮರಾಠಿಗರು, ಕೇರಳದವರು ಎಲ್ಲ ಇನ್ನೂ ಅಷ್ಟು ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಆಲ್ರೆಡಿ ಇನ್ನೂ ಅಷ್ಟು ಅಕ್ವೈರ್ ಮಾಡ್ಕೊಳ್ಳೋಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇತ್ತು. ಸೊ ರವಿ ಶೆಟ್ಟಿ ಅವ್ರಿಗೂ ಆಸೆ ಇಲ್ವಾ ರಾಜಕೀಯ ಮಾಡಬೇಕು? ಇಲ್ಲ, ನನಗೆ ಅಧಿಕಾರದ ಆಸೆ ಇಲ್ಲ, ಹಣದ ಆಸೆ ಇಲ್ಲ, ಪ್ರಾಣದ ಮೇಲಂತೂ ದೇವರಾಣೆಗೂ ಆಸೆ ಇಲ್ಲ ನನಗೆ. ಯಾರೋ ಕೊಟ್ಟಿದ್ದನ್ನು ಇನ್ನೊಬ್ಬರಿಗೆ ಅಂದರೆ ಕಷ್ಟದಲ್ಲಿವರೆಗೆ ನೀವು ರೀಚ್ ಮಾಡ್ತಿರಲ್ಲ, ಇದ್ರ ಮಧ್ಯೆ ನಿಮಗೆ ಹೇಗೆ ಅನಿಸುತ್ತೆ? ಮನಸ್ಸಿಗೆ ತೃಪ್ತಿ ಅನಿಸುತ್ತಾ? ಖುಷಿ, ಬಹಳ ಖುಷಿ ಸರ್. ನೀವು ಕೊಟ್ಟು ನೋಡಬೇಕು ಸರ್. ಕೊಟ್ಟು ನೋಡೋದ್ರಲ್ಲಿ ಇದ್ದು ಖುಷಿ ನೀವು ಎಷ್ಟು ಕೊಡಬೇಕು ಅನ್ನೋದಲ್ಲ. ಇವತ್ತು ಹೈಕೋರ್ಟ್ ಆವರಣದಲ್ಲಿ ಸಿಗರೆಟ್ ಸೇದಿದ ರಾಶಿ ಬಿದ್ದಿದೆ. ಪೊಲೀಸ್ ಸ್ಟೇಷನ್ ಹತ್ರ ಹಿಂದ್ಗಡೆ ಹೋಗಿ ಇಷ್ಟು ರಾಶಿ ಬಿದ್ದಿದೆ. ಹಾಸ್ಪಿಟ್ಲಲ್ಲಿ ಹೋಗಿ ಇಷ್ಟು ರಾಶಿ ಬಿದ್ದಿದೆ. ಪಬ್ಬು ಲೈವ್-ಬ್ಯಾಂಡ್ಸಲ್ಲಿ 24 ಗಂಟೆ ಹೊಡಿಬೋದು ನೀವು. ಕೆಲವು ಹೋಟ್ಲುಗಳಿಗೆ 24 ಗಂಟೆ ಸಮಯ ಕೊಟ್ಬಿಟ್ಟಿದ್ದಾರೆ, ರಾತ್ರಿ ಅಲ್ಲ, ಅಲ್ಲೂ ಹೊಡಿಬೋದು. ಎಲ್ಲರಿಗೂ ಆಸೆ ಅನ್ನೋದಿರುತ್ತೆ. ನನಗೇನಿಲ್ಲ, ನನಗದಿಲ್ಲ. ನಾನು ಹೆಣ ಹೊರಕ್ಕೆ ಬಂದಾನೆ, ಹಿಂದಾದ್ರೇನು ಮುಂದಾದ್ರೇನು, ಗೋವಿಂದ ಅನ್ನಕ್ಕೆ ಬಂದ್ರೆ ಆಯ್ತು ಅಷ್ಟೇ. ಬಟ್ ಇವತ್ತಿನ ದಿನಮಾನದಲ್ಲಿ ಒಂಥರ ಗಿವ್ ಅಂಡ್ ಟೇಕ್ ಪಾಲಿಸಿ. ಈಗ ಸುಮಾರು 224 MLA ಒಂದು 200 ಜನರು ನನ್ನ ಜೊತೆ ಚೆನ್ನಾಗಿದ್ದಾರೆ. ಈಗ ಶಾಸಕರುಗಳದ್ದು ಎಷ್ಟು ಶಾಲೆ ಬೇಕು, ಎಷ್ಟು ಇನ್ಸ್ಟಿಟ್ಯೂಟ್ಗಳು ಬೇಕು, ಎಷ್ಟು ಪಬ್ಗಳು ಬೇಕು, ಎಷ್ಟು ಲಾಡ್ಜ್ಗಳು ಬೇಕು. ಇವರು ಇಡೀ ಊರಿಗೆಲ್ಲ ಬುದ್ಧಿ ಹೇಳ್ತಾರೆ. ಎಷ್ಟು KSRTCಗೆ ಇನ್ಸೂರೆನ್ಸ್ ಇದೆ, ಎಷ್ಟು BTSಗೆ ಇನ್ಸೂರೆನ್ಸ್ ಇದೆ, ಎಷ್ಟು ಪೊಲೀಸ್ ಗಾಡಿಗಳು ಓಡಿಸ್ತಾರಲ್ಲ ಅದರಲ್ಲಿ ಇನ್ಸೂರೆನ್ಸ್ ಇದೆ, ಎಷ್ಟು ಇದರಲ್ಲಿದೆ. ನಾನು ಹೇಳೋದಷ್ಟೇ, ನಿಮ್ಮ ವಾಹಿನಿ ಮುಖಾಂತರವಾಗಿ ಹೇಳೋದಷ್ಟೇ. ನನಗೆ 100 ಜನನ ಬದಲಾವಣೆ ಮಾಡಬೇಕನ್ನ ಯಾವ ಕನಸು ಇಲ್ಲ ನನಗೆ. ಅಟ್ಲೀಸ್ಟ್ 3 ಜನ. ಇತ್ತೀಚೆಗೆ ಕಾರ್ಮಿಕರು ಬೀದಿಗೆ ಬಂದಿದ್ದಾರೆ ಸರ್. ಸರಿಯಾದ ರೀತಿಯ ಈಗ ಮಹಿಳಾ ಕಾರ್ಮಿಕರು ಉದಾಹರಣೆಗೆ ಗಾರ್ಮೆಂಟ್ಸ್ ವಲಯ ಸ್ಟ್ರಾಂಗ್ ಆಗ್ತಾ ಇದೆ. ಅಲ್ಲಿ ಈಗ ಆಲ್ರೆಡಿ ಲೇಬರ್ ಆ್ಯಕ್ಟ್ ಪ್ರಕಾರ ಅವರಿಗೆ ಕನಿಷ್ಠ ಸ್ಯಾಲ್ರಿ ಅಂತ ಈಗ ಸರ್ಕಾರ ಕೂಡ ಮೊನ್ನೆ ಇದು ಮಾಡಿದೆ, ಅವ್ರಿಗೆ ಇಷ್ಟಿಷ್ಟು ಕೊಡಬೇಕು ಅಂತ. 1 ಕೋಟಿ ಏನು ಕಾರ್ಮಿಕರಿಗೆ ಇಷ್ಟು ಬರಬೇಕಂತ. ಅದ್ರ ಜೊತೆಗೆ ಗಿಗ್ ಕಾರ್ಮಿಕರು ಅಂತ ಹೇಳಿ ಸಂತೋಷ್ ಲಾಡ್ ಅವರು ಇದು ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ತಮ್ಮ ಒಪಿನಿಯನ್ ಏನು ಸರ್? ನೋಡಿ ಸರ್, ಇದೆಲ್ಲ ಮಾಡಬೇಕಾಗಿದ್ದು ಸರ್ಕಾರನೇ ಮಾಡಬೇಕು. ಸರ್ಕಾರಕ್ಕೆ ನಾವು ತೀವುದಾಗೂ ಮಾಡ್ದಂಗೆ ಕಣ್ಣು ಒರೆಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಸರ್ಕಾರದ ಯಾವುದೇ ಸರ್ಕಾರ ಆಗಿರ್ಬೋದು, ಎಲ್ಲರೂ ಒಂದೇ ದೋಣಿಯ ಪ್ರಯಾಣಿಕರು, ಸಹ ಪ್ರಯಾಣಿಕರೇ. ಅವರೇನು ಬೇರೆ ಏನಿಲ್ಲ. ಇವತ್ತು ಈ ಪಕ್ಷದಲ್ಲಿ ಇರ್ತಾರೆ, ನಾಳೆ ಆ ಪಕ್ಷದಲ್ಲಿ ಇರ್ತಾರೆ. ಇವತ್ತು ಈ ಪಕ್ಷದಲ್ಲಿ ಬೈದಿರ್ತಾರೆ, ನಾಳೆ ಆ ಪಕ್ಷದಲ್ಲಿ ಹೋಗಿ ಹೊಗಳ್ತಾರೆ. ಬೈದಿದ್ದಲ್ಲ ಅವತ್ತು ನಾನು ಉಗ್ದಿದ್ದಲ್ಲ, ನಾನು ತುಪ್ಪ ಹಾಕಿದ್ದು ಅಂತ ಹೇಳ್ತಾರೆ. ಅದು ಅಂದರೆ ಕೆಲವರಷ್ಟು ಅಂತೂ ಭ್ರಷ್ಟಿದ್ದಾರೆ, ಇವರು ಮಾನ ಮರ್ಯಾದೆ ಬಿಟ್ಟವರಿದ್ದಾರೆ. ಸೊ ಹಾಗಾಗಿ ಅವ್ರೇನು ಮಾಡ್ತಾರೆ ಅಂತ ಹೇಳಿದರೆ, ಇವನ್ನ ಘೋಷಣೆಗಳನ್ನು ಬರೀ ಭಿತ್ತಿಪತ್ರಗಳಿಗೆ ಮತ್ತು ಪೇಪರ್ಗಳಲ್ಲಿ ಬರುವುದು ಮಾತ್ರ ಅಷ್ಟೇ. ಯಾವುದೇ ಕಾರ್ಮಿಕರಿಗೆ ಸರಿಯಾದ ಸವಲತ್ತುಗಳು ಸಿಗ್ತಾ ಇಲ್ಲ. ಏನು ಖಾಸಗಿಯಲ್ಲಿ ಏನು ಸಿಗ್ತದೋ ಅದು ಬಿಟ್ಟು, ಸರ್ಕಾರದಲ್ಲಿ ಎಲ್ಲೋ ಕೆಲವರಿಗೆ ಮಾತ್ರ ಸಿಗೋದು ಬಿಟ್ಟು ಮತ್ತೆಲ್ಲದು ಅಂಕಿಅಂಶದಲ್ಲಿ ಮತ್ತು ಸರ್ಕಾರದ ಬೊಕ್ಕಸದಿಂದ ಖಾಲಿ ಆಗೋದ್ರಲ್ಲಿ ಮಾತ್ರ ಇದೆ. ಅದ್ರ ಬಗ್ಗೆ ಬಹಳ ನೋವಿದೆ ನಮಗೆ. ಅದು ಮಾತ್ರ ಅಲ್ಲ, ರೈತರನ್ನು ಕೂಡ ರೈತ ಕಾರ್ಮಿಕರನ್ನಾಗಿ ಪರಿವರ್ತನೆ ಮಾಡಿ ಅವರಿಗೆ ವಿಶೇಷವಾದ ಒಂದು ಪ್ಯಾಕೇಜನ್ನು ಬಿಡುಗಡೆ ಮಾಡಬೇಕಂತ ನಾವು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರನ ಎರಡನ್ನೂ ಕೂಡ ಒತ್ತಾಯಿಸಿದ್ದೀವಿ. ಯಾಕೆಂದರೆ ಇವತ್ತು ಕೆಲವು ಹಾಸ್ಪಿಟಲ್ಗಳಲ್ಲಿ ರೈತರಿಗೆ ಹಾವು ಕಚ್ಚಿದರೆ ಅದಕ್ಕೆ ಬೇಕಾದ ಔಷಧಿ ಇಲ್ಲದೇ ಎಷ್ಟೋ ಜನ ಸಾಯ್ತಾ ಇದ್ದಾರೆ. ಸೊ ಅದೆಲ್ಲ ವ್ಯವಸ್ಥೆಯನ್ನು ಇಡಿ ಅಂತ, ಅದೊಂದು ವ್ಯವಸ್ಥೆಯನ್ನು ಇಡಿ ಅಂತ ಅವ್ರನ್ನಲ್ಲಿ ನಾವು ಮನವಿಯನ್ನು ಮಾಡ್ತಾಯಿದ್ದೀವಿ. ಮತ್ತು ಇವರು ಅಷ್ಟೇ, ಗೀಗ್ ಕಾರ್ಮಿಕರು ಏನಿದ್ದಾರೋ ಅವ್ರಿಗೇನಾಗ್ತಾಯಿದೆ ಅಂದರೆ, ಬೇರೆ ಯಾವುದೋ ಕಂಪ್ನಿಗಳು, ಅವರ ಅಪ್ಪ ಎಲ್ಲಿದ್ದಾರೆ, ಅಮ್ಮ ಎಲ್ಲಿದ್ದಾರೆ ಯಾರಿಗೂ ಗೊತ್ತಾಗಲ್ಲ. ಬರೀ ಒಂದು ಆ್ಯಪು, ಆ ಆ್ಯಪಿನ ಮುಖಾಂತರವಾಗಿ ಕೆಲಸ ಮಾಡ್ತಾರೆ. ಹೋದರೆ ಹೋಯ್ತು. ಇಂಥದ್ನೆಲ್ಲ ಏನು ಮಾಡಬೇಕಂದ್ರೆ, ಈ ಆ್ಯಪ್ಗಳನ್ನೆಲ್ಲ ಕಂಟ್ರೋಲಿಗೆ ತರಬೇಕಾಗೋದು ಸರ್ಕಾರ. ಸರ್, ಈಗ ನಾನು ಸಿಂಪಲ್ಲಾಗಿ 1-2 ಮಾತು ಹೇಳ್ಬಿಡ್ತೀನಿ ಸರ್. ನಾವು ಮಂಗಳ ಗ್ರಹದವರೆಗೆ ಹೋಗಿದ್ದೀವಿ. ಮಂಗಳ ಗ್ರಹಕ್ಕೆ ಹೋಗೋಕ್ಕಿಂತ ಮೊದಲೇ ಇಲ್ಲೇ ಕೆಲವೊಂದಿಷ್ಟು ಬದಲಾವಣೆಗಳಿದೆ. ಅದನ್ನು ಮಾಡಲಿಕ್ಕೆ ನಮ್ಮ ರಾಜಕಾರಣಿಗಳಿಗೆ ಹಿತಾಸಕ್ತಿ ಇಲ್ಲ, ಸಮಯ ಆಗಿಲ್ಲಲ್ಲ, ಮಾತಾಡ್ಬೋದು. ಅಂದರೆ ಗ್ರಹಗತಿ ಇಲ್ಲೇ ಚೇಂಜ್ ಆಗಿಲ್ಲ, ಇನ್ನು ಅಲ್ಲಿ ಚೇಂಜ್ ಮಾಡ್ಲಿಕ್ಕೆ ಹೋಗಿದ್ದಾರೆ. ಏನಂತ ಹೇಳಿದರೆ, ಮಂಗಳ ಗ್ರಹಕ್ಕೆ ಹೋದ ವ್ಯಕ್ತಿಗೆ ಇಲ್ಲಿ ಒಂದು BP ಶುಗರಿಗೆ ಪರ್ಮನೆಂಟ್ ಸೊಲ್ಯೂಷನ್ ಕಂಡುಹಿಡಲಿಕ್ಕೆ ಆಗಿಲ್ಲ. ಅಂದರೆ ಆಗಿಲ್ವೋ ಅಥವಾ ಮಾಡಬೇಕಂದ್ರೆ ಮನಸ್ಸೋ ಇಚ್ಛೆ ಇಲ್ವೋ, ಅದು ನೀವು ನಿರ್ಧಾರ ಮಾಡಬೇಕಾಗುತ್ತೆ. ಒಂದಿಷ್ಟು ಈ ವಿಚಾರದಲ್ಲಿ ಸರ್ಕಾರದ ಗಮನ ಸೆಳೆಯಬೇಕಾದ್ರೆ
ನಿಮ್ಮ ಸಂಘಟನೆ ಆಗಿರ್ಬೋದು, ಯಾಕಂದರೆ ಕಾರ್ಮಿಕ ಪರಿಷತ್ ಒಂದೇ ಅಲ್ಲ, ಇನ್ನೂ ಹಲವಾರು ಸಂಘಟನೆಗಳಿದೆ. ಸೊ ಮುಂದಿನ ದಿನಗಳಲ್ಲಿ ಈಗ ಯುವಕರಿಗೆ ಉದ್ಯೋಗ ಕೊಡೋ ನಿಟ್ಟಿನಲ್ಲಾಗಿರ್ಬೋದು ಅಥವಾ ಮಹಿಳಾ ಸಬಲೀಕರಣ ವಿಚಾರದಲ್ಲಿ, ಅಂದರೆ ಉದ್ಯೋಗದಲ್ಲಿ ಅವರಿಗೆ ಭದ್ರತೆ, ಮಾಹಿತಿ, ಆಮೇಲೆ ಮತ್ತು ಮೀಸಲಾತಿ ಬಗ್ಗೆ ಈ ರೇಪ್ ಕೇಸ್ಗಳು ಸುಮಾರು ಆಗ್ತಾ ಇದೆ. ಸೊ ಆ ಒಂದು ನಿಟ್ಟಿನಲ್ಲಿ ಓನ್ಲಿ ರವಿ ಶೆಟ್ಟಿ ಅವರು ಏನು ಬೇಕರಿ ಕಾಂಡಿಮೆಂಟ್ಸ್ ಫೋಕಸ್ ಮಾಡ್ತಾರೋ ಅಥವಾ ಕಾರ್ಮಿಕ ವಲಯ ಎಲ್ಲ ರಸ್ತೆಯಲ್ಲಿ ಹೊಂಡ ಬಿದ್ದರೂ ನಾನು ಕೇಳ್ತೀನಿ, ರಸ್ತೆಯಲ್ಲಿ ಹೊಂಡ ಬಿದ್ದಿದ್ದೆ ಹೋದ್ರು ಹೊಂಡ ಮುಚ್ಚು ಅಂತ ಹೇಳ್ತೀನಿ, ಸಮುದ್ರದಲ್ಲಿ ಯಾರೋ ಸಮಸ್ಯೆ ಆಗಿದ್ದೆ ಹೋದ್ರು ಅದನ್ನು ಸರಿಪಡಿಸಿ ಅಂತ ಕೇಳ್ತೀನಿ. ಆಲ್ ಇನ್ ಒನ್, ಬರೀ ಕಾರ್ಮಿಕರಿಗಾಗಿಲ್ಲ ಕಾರ್ಮಿಕ ಪರಿಷತ್ತು, ಯಾವುದೇ ವಿಷಯದಲ್ಲಿ. ಈಗ ಏನಂದ್ರೆ ಅದು ಮುಂಚೂಣಿಯಲ್ಲಿದೆ. ಈಗ ಬೇಕರಿ ಕಾಂಡಿಮೆಂಟ್ಸ್ ಮುಂಚೂಣಿಯಲ್ಲಿದೆ. ಹಾಗೆ ಮತ್ತೆ ರವಿ ಶೆಟ್ಟರ್ ಮಾತ್ರ ಇಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದಂತಲ್ಲ, ಎಲ್ಲ ಸಂಘಟನೆಗಳು ಕೆಲಸ ಮಾಡ್ತಾ ಇದ್ದಾವೆ. ಎಲ್ಲೋ ಕೆಲವೊಂದಿಷ್ಟು ಬೆರಳೆಣಿಕೆಯ ಇದು ಎಲ್ಲದರಲ್ಲೂ ಈ ನ್ಯೂನ್ಯತೆ ಇದ್ದೇ ಇರ್ತದೆ. ಅದು ಬಿಟ್ಟು ಮತ್ತೆಲ್ಲರೂ ಈ ನಾಡು ನುಡಿ, ನಾಡಿನ ಸಂಸ್ಕೃತಿ, ನಾಡಿನ ಒಂದು ವಿಷಯಗಳಿಗಾಗಿ ಬಹಳಷ್ಟು ಹೋರಾಟವನ್ನು ಕೊಡ್ತಾ ಇದ್ದಾರೆ. ಹೋರಾಟ ಇಲ್ಲ ಅಂತ ಹೇಳಿದರೆ ಇಷ್ಟೊತ್ತಿಗೆ ಈ ಕಡೆಯಿಂದ ಆಂಧ್ರದವರು, ಮರಾಠಿಗರು, ಕೇರಳದವರು ಎಲ್ಲ ಇನ್ನೂ ಅಷ್ಟು ಅಕ್ವೈರ್ ಮಾಡ್ಕೊಂಡಿದ್ದಾರೆ ಆಲ್ರೆಡಿ. ಇನ್ನೂ ಅಷ್ಟು ಅಕ್ವೈರ್ ಮಾಡ್ಕೊಳ್ಳೋಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇತ್ತು. ಅದು ನಿರ್ಮಾಣ ಆಗಿಲ್ಲ ಅಂದರೆ ನಮ್ಮ ಹೋರಾಟಗಾರರು ಈಗ ನಾಡು ನುಡಿ ಧರ್ಮ ಜಾತಿ ಇದೆಲ್ಲದನ್ನೂ ಉಳಿಸ್ಕೋಬೇಕಂದ್ರೆ ಆ ಹೋರಾಟಗಾರರ ಕೊಡುಗೆ ಬಹಳ ದೊಡ್ಡದಿದೆ. ಯಾಕಂದ್ರೆ ಗಣ್ಯಾತಿ ಗಣ್ಯ ಹೋರಾಟಗಾರರಿದ್ದಾರೆ. ಹೋರಾಟಗಾರರಿಗೆ ಎಲ್ರಿಗೂ ಹೇಳ್ತಾರೆ ರೋಲ್ ಕಾಲ್ಗಳು ಅಂತಾರೆ. ಜನದ ನೋಡುವಂಥ ದೃಷ್ಟಿ ಒಂದು ಬದಲಾಗಬೇಕು. ಏನು ಅಂತ ಹೇಳಿದರೆ, ಆತ ಎಲ್ಲೋ 10 ರೂಪಾಯಿ 20 ರೂಪಾಯಿ ನೀವು ಕೊಟ್ಟಿದ್ದನ್ನು ತಗೊಂಡು ಹೋಗುವಂಥ ವ್ಯಕ್ತಿಗೆ ನೀವು ರೋಲ್ ಕಾಲ್ ಅಂತ ಕರಿತೀರಿ. ನೀವು ಒಟ್ಟು ಮಾಡಿಟ್ಟಿರೋದನ್ನ ಕಾನೂನು ವಿರುದ್ಧವಾಗಿ ಸೂಟ್ ಕೇಸ್ನಲ್ಲಿ ತಗೊಂಡು ಹೋಗ್ತಾನಲ್ಲ ಕೋಟಿ ಕೋಟಿ, ಒಂದು ಸಲ ಶಾಸಕನಾಗಿ ಇನ್ನೊಂದು ಶಾಸಕನ 5 ವರ್ಷ ಅವಧಿಯಲ್ಲಿ ಅವನದು 10 ಅಲ್ಲ 100 ಪಟ್ಟು ದ್ವಿಗುಣ ಆಗ್ತದಲ್ಲ, ಅವನ್ನ ಅಣ್ಣ ಅಂತ ಹೇಳ್ಬಿಟ್ಟು ಹಾರ ಹಾಕ್ತಿರಲ್ಲ, ನಿಮಗೆ ನಾಚಿಕೆ ಆಗಲ್ವ ಅಂತ ನಾನು ಪ್ರಶ್ನೆ ಮಾಡ್ತೀನಿ. ಅಂದರೆ ಸಾರ್ವಜನಿಕರಿಗೆ ನೀವು ಪ್ರಶ್ನೆ ಮಾಡ್ತಾ ಇದ್ದೀರಾ ನಿಜವಾಗೂ. ಯಾಕಂದ್ರೆ ಒಬ್ಬ ಹೋರಾಟಗಾರ ಏನಾದ್ರು ಹೋರಾಟ ಮಾಡ್ತಾ ಇದ್ರೆ ಈ ಫೇಸ್ಬುಕ್ ವಾಟ್ಸಪ್ಪಲ್ಲೆಲ್ಲ ಹಾಕ್ತಾರೆ, ಇದು ನೋಡಲ್ವಾ ಇದಕ್ಕೆ ಬಂದ್ರ ಎಲ್ಲರೂ ಹೋರಾಟಗಾರ. ನಮ್ಮ ಪರಿಸ್ಥಿತಿ ಒಂದು ಹೇಳ್ಬಿಡ್ತೀನಿ ಸರ್, ಯಾಕಂದ್ರೆ ನೀವು ಮಾಧ್ಯಮದ ಮುಂದೆ ಇದ್ದೀರಿ. ಎಷ್ಟು ತಗೊಂಡು ಏನು ಪರಿಸ್ಥಿತಿ ಅಂದ್ರೆ, ಇವತ್ತು ಯಾವುದೋ ಒಂದು ಹೋರಾಟ ನಡೀತಾ ಇರುತ್ತೆ, ನಾನೇ ಅಂದ್ಕೊಳ್ಳಿ ಏನು ನಾನು ಬಿಡಲ್ಲ ಅಂತ ಹೇಳ್ತೀನಿ, ಹೆದರ್ಸ್ತಾ ಇರ್ತೀನಿ. ಆ ಬಿಡಲ್ಲ ಅನ್ನೋದು ಹಿಂದ್ಗಡೆಯಿಂದ ಒಬ್ಬ ಕಾಮೆಂಟ್ ಮಾಡ್ತಾ ಇರ್ತಾನೆ, ಏನಂತ ಗೊತ್ತಾ, ನೋಡಿ ಎಲ್ಲ ರೋಲ್ ಕಾಲಿಗಾಗಿ ಮಾಡ್ತಾ ಇದ್ದಾರೆ, ನೋಡು ಸೂಟ್ ಕೇಸ್ಗಾಗಿ ಮಾಡ್ತಾ ಇದ್ದಾರೆ ಅಂತಾರೆ. ನಮ್ಮ ಗ್ರಾಚಾರಕ್ಕೆ ನಾಳೆ ಹೋರಾಟ ಮುಂದುವರಿತದೆ. ಇವತ್ತು ಕೂಗಿದಕ್ಕೆ ವಾಯ್ಸ್ ಹೋಗುತ್ತೆ. ನಾನು ನಾಳೆ ಹೇಳ್ತೀನಿ ಯಾವುದೇ ಕಾರಣಕ್ಕೂ ನಾನು ಬಿಡಲ್ರಿ ನಿಮ್ಮನ್ನ ಅಂತೀನಿ. ಯಾಕಂದ್ರೆ ಸ್ವಲ್ಪ ಗಂಟ್ಲು ಹೋಗಿರುತ್ತಲ್ಲ ಸರ್. ಹಿಂದ್ಗಡೆಯಿಂದ ಮತ್ತೊಬ್ಬ ಹೇಳ್ತಾನೆ, ನಿನ್ನೆ ರಾತ್ರಿ ಬಂದ್ಬಿಡ್ತು ಅವನೇ ತಗೊಬಂದು ಕೊಟ್ಟು ಲೆಕ್ಕ ಮಾಡಿಟ್ಟು ಹೋದಂಗೆ ಹೇಳ್ತಾನೆ, ನಿನ್ನೆ ರಾತ್ರಿ ಬಂತು ಅವರಿಗೆ, ಅವರು ಇನ್ನು ಮಾತಾಡಲ್ಲ. ಅಂದರೆ ನಮ್ಮ ಪರಿಸ್ಥಿತಿ. ಈ ಪರಿಸ್ಥಿತಿಯನ್ನು ಇವರು ರಾಜಕಾರಣಿಗಳ ಮೇಲೆ ಉಪಯೋಗಿಸ್ಬೇಕು. ನಿನ್ನ ಆಸ್ತಿ 50 ಕೋಟಿ ಇತ್ತು, ಇವತ್ತು 500 ಕೋಟಿ ಹೆಂಗಾಯ್ತಯ್ಯ ಅಂತ ಕೇಳಬೇಕು. ನಿನ್ನೆ 1 ಸ್ಕೂಲ್ ಇತ್ತು ನಿಂದು, ಇವತ್ತು 10 ಸ್ಕೂಲ್ ಹೆಂಗಯ್ಯ ಮಾಡಿದೆ ನಿನ್ನ ಸಂಬಳದಲ್ಲಿ ಅಂತ ಕೇಳಬೇಕು. ಕೇಳಲ್ಲ. ಅದು ಬಿಟ್ಟು ಅವನು ಬರ್ತಡೆ ಅಂತ ಹೇಳಿದರೆ ಸಾಲಕ್ಕೆ ಫ್ಲೆಕ್ಸ್ಗಳು ಹಾಕೋದು, ಇವನು ಸಾಲ ಮಾಡಿ ಹಾಕೋದು. ಇವನೇನು ದುಡ್ದಿರಲ್ಲ, ಸಾಲ ಮಾಡಿ ಫ್ಲೆಕ್ಸ್ ಹಾಕೋದು, ಅವನಿಗೊಂದು ಹಾರ ಹಾಕಬೇಕಂತ ಒದ್ದಾಡಿ ಅಲ್ಲೇ ಸತ್ತೋಗೋದು, ಕಾಲು ತುಳಿತದಲ್ಲಿ. ಇದು ನಮ್ಮ ಜನಗಳು. ಆ ಜನ ಬದಲಾಗಬೇಕು, ಆ ನೋಡುವಂಥ ನೋಟ ಬದಲಾಗಬೇಕು. ಪ್ರಥಮವಾಗಿ ಆ ನೋಡುವಂಥ ನೋಟ ಬದಲಾಗಿ ಜನ ಎದ್ದಿದ್ದೆ ಹೌದಾದರೆ ಇದನ್ನು ಬದಲಾಯಿಸೋದು ಭಾಳ ಟೈಮ್ ಇಲ್ಲ, ಭಾಳ ತಕ್ಷಣವಾಗಿ ಬದಲಾಗ್ತದೆ. ವ್ಯವಸ್ಥೆ ಬದಲಾಗಬೇಕು, ಜನ ಬದಲಾಗಬೇಕು, ಆವಾಗ ಸರಿ ಹೋಗುತ್ತೆ. ಒಬ್ಬ ರವಿ ಶೆಟ್ಟಿಯಿಂದ ಏನೂ ಆಗಲ್ಲ. ಪ್ರತಿಯೊಬ್ಬರು ಅದನ್ನು ಆ ತಪ್ಪನ್ನು ವಿರೋಧಿಸುವಂಥ ಮನಸ್ಥಿತಿಯನ್ನು ಬೆಳೆಸ್ಕೋಬೇಕು ಸರ್. ಆಮೇಲೆ ಈ ರಾಜಕೀಯ ಅಂತ ಬಂದಾಗ ಯಾರು ಕೂಡ ನಾಸ್ತಿಕರಲ್ಲ. ಸೊ ಎಲ್ಲರಿಗೂ ಆಸೆ ಅನ್ನೋದಿರುತ್ತೆ. ಅದೇ ರೀತಿ ರವಿ ಶೆಟ್ಟಿಯವರು ಹೋರಾಟಗಳನ್ನು ಮಾಡ್ಕೊಂಡ್ಬಂದು ಇವತ್ತು ಸಾರ್ವಜನಿಕ ಜೀವನದಲ್ಲಿ ಚಿರಪರಿಚಿತರಾಗಿದ್ದಾರೆ. ಸೊ ರವಿ ಶೆಟ್ಟಿಯವ್ರಿಗೂ ಆಸೆ ಇಲ್ವಾ ರಾಜಕೀಯ ಮಾಡಬೇಕು ನಾನು? ಯಾಕಂದರೆ ಕೆಲವೊಬ್ಬರು ಈಗಾಗಲೇ ನೀವು ಸಾರ್ವಜನಿಕ ಸೇವೆಯಲ್ಲಿ ಇದ್ದೀರಾ, ಆದರೆ ಸಾಂವಿಧಾನಿಕವಾಗಿ ಒಂದು ಆಡಳಿತ ಒಂದು ಹುದ್ದೆ ಅಂತ ಸಿಕ್ಕಾಗ, ನಾನು 2018ರ ಎಲೆಕ್ಷನ್ನಲ್ಲಿ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಪಕ್ಷದಿಂದ ನಾನು ಸ್ಪರ್ಧಿಸಿದ್ದೆ. ನಾನು ಸೋತೆ. ಯಾಕೆ ಸೋತೆ ಅಂತ ಹೇಳಿದರೆ, 1 ರೂಪಾಯಿ ಕೂಡ ನಾನು ಇಲ್ಲಿವರೆಗೆ ಯಾರಿಗೂ ದೇಣಿಗೆಯನ್ನು ಕೊಟ್ಟಿಲ್ಲ. ದೇಣಿಗೆ ಕೊಟ್ಟಿಲ್ಲ ನಾನು. ಈಗ ನಾನು ದೇಣಿಗೆ ಕೊಡಬೇಕು ಅಂತ ಹೇಳಿದ್ದೆ ಹೋದಾದರೆ ನಾನು ಎಲ್ಲಿಂದರೂ ತೊಗೊಳ್ಬೇಕಾಗ್ತದೆ. ನಾನೀಗ ನಿಮ್ಗೆ ಕೊಟ್ಟರ ಮೇಲೆ ನಾನು ಅದು ಇನ್ವೆಸ್ಟ್ ಮಾಡಲೇಬೇಕಾಗತ್ತೆ, ವಿಧಿ ಇಲ್ಲ, ನಾನು ತೊಗೊಳ್ಳೇಬೇಕಾಗುತ್ತೆ. ನಾನು ಒಳ್ಳೆನಾಗಕ್ಕಾಗಲ್ಲ. ದೇಣಿಗೆ ಕೊಟ್ಟಿಲ್ಲ, ಅಲ್ಲಿ ಆ ಸಮಯದಲ್ಲಿ ದುಡ್ಡನ್ನು ಖರ್ಚು ಮಾಡಿಲ್ಲ ನಾನು, ಅದರಿಂದ ಸೋಲ್ಬೇಕಾಯ್ತು. ಈ ಸಲ ಏನಾದರೂ ಅವಕಾಶ ಸಿಕ್ಕಿದರೆ ಖಂಡಿತವಾಗಿಯೂ ನಾನು ನಿಲ್ತೇನೆ. ಯಾವ ಪಕ್ಷ ಯಾವ್ದು ಬೇಕಾದ್ರೂ ಆಗ್ಬೋದು, ನನಗೇನಿಲ್ಲ, ನನಗೆ ಸೇವೆ ಮಾಡೋನು.
ಪಕ್ಷ ಕೊಟ್ಟಿಲ್ಲ ಅಂದರೆ ಪಕ್ಷ ಕೊಟ್ಟಿಲ್ಲ ಅಂದರೆ ಇಂಡಿಪೆಂಡೆಂಟಾಗಿ ಏನಾದ್ರು ಜನ ನಿಲ್ಲಿ ಅಂದರೆ ಇಂಡಿಪೆಂಡೆಂಟಾಗಿ ನಿಲ್ತೀನಿ. ನನಗೇನಿಲ್ಲ, ನನಗೆ ಅದಿಲ್ಲ. ನಾನು ಹೆಣ ಹೊರಕ್ಕೆ ಬಂದಾನೆ, ಹಿಂದಾದ್ರೇನು ಮುಂದಾದ್ರೇನು ಗೋವಿಂದ ಅನ್ನಕ್ಕೆ ಬಂದ್ರೆ ಆಯ್ತು ಅಷ್ಟೇ. ನನಗೆ ಇದಕ್ಕೆ ದುಡ್ಡು ಮಾಡೋಕ್ಕೆ ಬಂದಾನಲ್ಲ. ನಾನು ಎಲೆಕ್ಷನ್ಗೆ ನಿಂತಿದ್ದೇ ಹೋದಾದರೂ ಕೂಡ 1 ರೂಪಾಯಿ ಕೂಡ ನಾನು ಯಾರಿಗೂ ಕೊಡಲ್ಲ. ನನ್ನಿಂದ ಏನಾದರೂ ನಿಮಗೆ ಕೆಲಸ ಆಗಬೇಕು, ನಾನು ಇಲ್ಲೇ ನೀವು ಗಮನಿಸಿರ್ಬೋದು, ನಾನು 1 ರೂಪಾಯಿ ಯಾರಿಗೂ ಒಂದು ಅರ್ಧ ಟೀನೂ ಕುಡಿಸ್ಲಿಕ್ಕೆ ಹೋಗಲ್ಲ. ಯಾಕೆ ಅಂದರೆ ಅಣ್ಣ ನಾನು ಕುಡಿಸಿದ್ರೆ ಇವತ್ತು ಒಬ್ರಿಗೆ ಕುಡಿಸ್ಬೇಕು, ನಾಳೆ 10 ಜನಕ್ಕೆ ಕುಡಿಸ್ಬೇಕು, ನಾಳೆ 1000 ಜನಕ್ಕೆ ಕುಡಿಸ್ಬೇಕು. ನನ್ನ ಹತ್ರ ದುಡ್ಡು ಇಲ್ದಿದ್ದಾಗ ನಾನು ಬೇರೆ ಹತ್ರ ತೊಗೊಳ್ಬೇಕು. ತಗೊಂಡಾಗ ನಾನು ಒಬ್ಬ ಅವರಲ್ಲಂತೆ ಆದ್ನಲ್ಲ, ನಾನು ಒಬ್ಬ ಕರಪ್ಟ್ ಆದ್ನಲ್ಲ, ನಾನು ಹೇಗೆ ಒಳ್ಳೆನಾಗಕ್ಕೆ ಸಾಧ್ಯ? ಹಾಗಾಗಿ ನನಗೆ ಆ ದುಡ್ಡಿನ ಇದೇ ಬೇಡ, ನನಗೆ ಆ ಗೊಂದಲನೇ ಬೇಡ ನನಗೆ. ನೀವು ಬೇಕಾದ್ರೆ ಈಗ ಬೈಕೊಂಡು ಹೋದ್ರೂ ಪರವಾಗಿಲ್ಲ, ನನ್ನನ್ನು ಏನಪ್ಪ ಅವನು ಬೋದೆ ಒಂದು ಟೀ ಕುಡಿಸಿಲ್ಲ ಅಂತ ಬೈಕೊಂಡು ಹೋದ್ರು ಐ ಡೋಂಟ್ ಕೇರ್, ನನಗೇನು ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ನಾನು ಶುದ್ಧವಾಗೇ ಇರಬೇಕಂತ ಬಯಸ್ತೀನಿ. ಬಟ್ ಇವತ್ತಿನ ದಿನಮಾನದಲ್ಲಿ ಒಂಥರ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ, ನಿಮ್ಮಿಂದ ಏನಾರ ಆದರೆ ನಾನು ಬರ್ತೀನಿ ಅನ್ನೋ ಈ ಒಂದು ಮಾಡೋಣ. ಹೇಗೆ ನೀವು ಸರ್ ಇಲ್ಲ, ಅವ್ರಿಗೆ ನೋಡಿ ಈಗ ನೆರವಾಗಿದ್ದೀನಿ. ಈಗ ಮೊನ್ನೆ ಅದೇ ಬೇಕ್ರಿ ಕಾಂಡಿಮೆಂಟ್ಸ್ನವ್ರದ್ದೇ ಅಂದ್ಕೊಳ್ಳಿ, ನನ್ನ ಕ್ಷೇತ್ರದವರೇ ಜಾಸ್ತಿ ಜನ ಇದ್ದಾರೆ. ಅವರಿಗೆಲ್ರಿಗೂ ಸುಮಾರು 20 ಲಕ್ಷ 15 ಲಕ್ಷದ ಮೇಲ್ಗಡೆನೇ ಒಳ್ಳೇದಾಗಿದೆ. ಬಂತಲ್ಲ ದುಡ್ಡು ಅವರಿಗಲ್ಲಿ, ಒಳ್ಳೇದಾಗಿದೆ. ಯಾವುದಾದ್ರು ಒಂದು ಸಣ್ಣ ಸಮಸ್ಯೆ ಆಯ್ತು ಅಂದರೆ ತಾಲೂಕು ಆಫೀಸಿಗೆ ಫೋನ್ ಮಾಡ್ತೀನಿ, ಪೊಲೀಸರಿಗೆ ಫೋನ್ ಮಾಡ್ತೀನಿ, ಅಲ್ಲಿಯ ರಾಜಕಾರಣಿಗಳಿಗೆ ಫೋನ್ ಮಾಡ್ತೀನಿ, ಯಾಕ್ರಿ ಈ ಥರ ಆಯಿತು ಅಂತ. ಒಂದು ಕರೆಂಟ್ ಹೋದರೆ ಯಾಕ್ರಿ ಕರೆಂಟ್ ಇದು ಮಾಡಿದ್ರೆ ಅಂತ ಫೋನ್ ಮಾಡ್ತೀನಿ. ತಕ್ಷಣ ಹಾಕ್ರಿ, ನಿಮ್ಮ ಕರ್ತವ್ಯ, ಇಲ್ಲಾಂದ್ರೆ ನಿಮ್ಮ ಮೇಲೆ ಕೇಸ್ ಮಾಡ್ತೀನಿ ಅಂತೀನಿ. ನಾನು ಹಿಂದೆ ಮುಂದೆ ನೋಡಲ್ಲ. ನನ್ನ ಹತ್ರ ಅವ್ರ ಕೆಲಸ ತೊಗೋಬೇಕೋ ದುಡ್ಡು ತೊಗೋಬೇಕೋ ಅದು ಅವರು ಡಿಸೈಡ್ ಮಾಡಬೇಕು. ಅವರಿಗೆ ದುಡ್ಡು ಬೇಕಾಗಿದ್ದೆ ಹೋದಾದರೆ ರವಿ ಶೆಟ್ಟಿ ನೀನಿರೋ ನಿನಗೆ ಇನ್ನೂ ಪಕ್ವ ಆಗಿಲ್ಲ, ನೀನಿರು ಅಂತೇಳ್ಬಿಟ್ಟು ಹೇಳಲಿ, ನಾನು ಹಾಗೆ ಇರ್ತೀನಿ. ನನಗೇನು ನಷ್ಟ ಇಲ್ಲ. ನನಗೆ ನೋಡಿ ಈಗ ಸುಮಾರು 224 MLA ಒಂದು 200 ಜನರು ನನ್ನ ಜೊತೆ ಚೆನ್ನಾಗಿದ್ದಾರೆ. ನನಗೆ ಯಾವ ಕೆಲಸಕ್ಕೇನು ಹಿಂದೆ ಮುಂದೆ ಮಾಡೋದು ಬೇಡ. ಒಂದು ಫೋನ್ ಮಾಡ್ಕೊಂಡು ಅಣ್ಣ ಇಂಥದ್ದು ಕೆಲಸ ಆಗಬೇಕಂದ್ರೆ ಆಗುತ್ತೆ. ನನಗೇನು ಅಧಿಕಾರ ಇದಕ್ಕಿಂತ ದೊಡ್ಡ ಅಧಿಕಾರ ಅದಲ್ಲ. ಆದರೆ ಸಂವಿಧಾನಿಕವಾಗಿ ಒಂದು ಸಲ ನನಗೇನಾದರೂ ಅವಕಾಶ ಕೊಟ್ಟರೆ ಅದು ಫ್ರೀ ಆಫ್ ಕಾಸ್ಟಲ್ಲಿ ಕೊಡಬೇಕು. ನಾನೊಂದು ದುಡ್ಡು ಕೊಟ್ಟು ನಾನು ತೊಗೊಳ್ಳಲ್ಲ ಅದನ್ನು. ಯಾಕಂದರೆ ನಾನು ಜನಗಳ ಸೇವೆ ಮಾಡಬೇಕನ್ನೋ ಮೆಂಟಾಲಿಟಿ ನನ್ನಲ್ಲಿದೆ. ಅಲ್ಲ, ನೀವು ಹೇಳಿದ್ರಿ ಈಗ ಯಾರಾದರೂ ನಿಮಗೆ ಹೋರಾಟಕ್ಕೆ ದೇಣಿಗೆ ಕೊಡ್ತಾರೆ ಅಂತ ಹೇಳಿದ್ರಲ್ಲ, ಅದೇ ರೀತಿ ಅವರು ಪಕ್ಷ ಸಂಘಟನೆಗೆ ದೇಣಿಗೆ ಕೊಡಿ ಅಂತ ಸರ್, ದೇಣಿಗೆ ಕೊಟ್ಟರೆ ಯಾವುದು ಪಕ್ಷ ಸಂಘಟನೆ ನಾನು ಕೊಡೋಕ್ಕಾಗಲ್ಲ. ಅಲ್ಲ, ಟಿಕೆಟ್ ಬೇಕಂದ್ರೆ ಅದನ್ನ ನಾನು ಕೊಡೋಕ್ಕಾಗಲ್ಲ. ನಂದೊಂದು ವಿಭಿನ್ನವಾಗಿ ನೀವು ಕೊಡಂಗಿದ್ರೆ ಕೊಡಿ ಸೀಟ್, ಇಲ್ಲ ಅಂದ್ರೆ ಕೊಡಬೇಡಿ. ನಂಗೆ ಬೇಡ. ನಾನು ಆ ಭ್ರಷ್ಟತೆಗೆ ನಾನು ಹೋಗಲ್ಲ. ನಾನು ಕೊಟ್ಟಿದ್ದು ತಗೋಬೇಕಲ್ಲ ಸರ್. ನಾನು ಹಾಗೆ ಪುಕ್ಷಟೆ ಕೊಡೋಕ್ಕಾಗತ್ತೆ ಸರ್? ಈಗ ನಿಮ್ಮ ಹತ್ರ ಸಾಲ ಇಸ್ಕೊಂಡೇನಿ, ನಿಮ್ಗೆ ಸಾಲ ಕೊಟ್ಟಿಲ್ಲ ಅಂದ್ರೆ ಬಿಡ್ತೀರಾ ಸರ್? ನೀವು ಬಿಡಲ್ಲ. ನೀವು ಅದನ್ನು ಕೇಳ್ತೀರಿ. ಹಾಗಾಗಿ ನಿಮಗೆ ಕೊಡಲೇಬೇಕಾಗತ್ತೆ. ಅಂಥ ಸಂದರ್ಭದಲ್ಲಿ ನಾನು ತಗೊಂಡು ನಾನು ಆ ರೀತಿ ಆಗಲಿಕ್ಕಿಲ್ಲ. ನನಗೆ ಅಧಿಕಾರದ ಆಸೆ ಇಲ್ಲ, ಹಣದ ಆಸೆ ಇಲ್ಲ, ಪ್ರಾಣದ ಮೇಲಂತೂ ದೇವರಾಣೆಗೂ ಆಸೆ ಇಲ್ಲ. ನನಗಿರೋದು ಒಂದೇ, ನನ್ನ ಉಸಿರಿರುವವರೆಗೂ ಏನಾದರೂ ಒಂದು ಒಳ್ಳೇದು ಮಾಡಬೇಕು. ಅದು ಯಾರ ನೆಮ್ಮದಿಗಲ್ಲ, ನನ್ನ ಮನಸ್ಸಿನ ನೆಮ್ಮದಿ. ಯಾರು ಆರ್ಡರ್ ಅಲ್ಲ, ಯಾರೊಬ್ಬರೇ ಇದು ಮಾಡ್ರಿ ಹೋಗ್ರಿ ರವಿ ಶೆಟ್ಟರನ್ನು ನಾನು ಮಾಡಲ್ಲ. ನನ್ನ ಮನಸ್ಸಿನ ನೆಮ್ಮದಿಗೆ 4 ಜನಿಗೆ ಅದು ಒಳ್ಳೇದಾಗುತ್ತೆ ಅಂತ ಕಂಡಿದ್ದೆ ಹೋದರೆ ಅದೆಂಥದ್ದು, ಅದ್ರ ಬೇಕಾದ್ರೆ ಹುಲಿನೇ ಇರಲಿ ಅಲ್ಲಿಗೆ ನಾನು ಹೋಗ್ತೀನಿ. ಅದೆಂಥ ದೊಡ್ಡ ಜೇನೊಂದು ಗೂಡಾಗಲಿ ಅದಕ್ಕೆ ಕೈ ಹಾಕ್ತೀನಿ. ನನ್ನ ಮನಸ್ಸಿಗೆ ನೆಮ್ಮದಿ. ನಾನು ಯಾರು ಆರ್ಡರ್ ಮಾಡಿ ಹೋಗುವಂಥವನಲ್ಲ, ಅಥವಾ ಇದು ನಾನೊಬ್ಬ ಹೋರಾಟಗಾರ ಅಂತೇಳಿ ಹಣೆ ಪಟ್ಟಿ ಹಾಕ್ಕೊಂಡು ನಾನು ಇದು ಮಾಡಲೇಬೇಕು ಅಂತ ನಿಲ್ಲೋನಲ್ಲ. ನನಗಿಷ್ಟ ಆಗಿದ್ದನ್ನು ಅದು ಜನಗಳಿಗೆ 4 ಜನಕ್ಕೆ ಒಳ್ಳೇದಾಗುತ್ತೆ ಅಂತ ಕಂಡ್ರೆ ಅದು ಎಂಥ ಸೀರಿಯಸ್ಸರು ಇರಲಿ, ಅದು ಯಾವ ರಾಜಕಾರಣಿಯರು ಇರಲಿ, ಅಲ್ಲಿ ಯಾವ ಅಧಿಕಾರಿಯರು ಇರಲಿ, ಹಿಂದೆ ಮುಂದೆ ನೋಡಲ್ಲ, ಕಣ್ಣು ಕಟ್ಕೊಂಡು ಹೊಡ್ತೀನಿ, ಯುದ್ಧಕ್ಕೆ ಹೊಡ್ತೀನಿ. ಸೊ ಆ ರೀತಿ ಇದು ಅಷ್ಟೇ, ರಾಜಕೀಯದಲ್ಲೂ ಅಷ್ಟೇ. ಅಂಥ ಅವಕಾಶವನ್ನು ಕೊಟ್ಟಿದ್ದೆ ಹೌದಾದರೆ ಇಡೀ ಕರ್ನಾಟಕ ನನ್ನ ಕ್ಷೇತ್ರದತ್ತ ತಿರುಗಿ ನೋಡಬೇಕು. ಆ ರೀತಿ ಕೆಲಸ ಮಾಡ್ತೇನೆ ನಾನು. ಯಾರ ಹಂಗಲ್ ಕೂಡ ನಾನು ಬದುಕೋದಿಲ್ಲ. ಅಲ್ಲ, ಈ ರವಿ ಶೆಟ್ಟಿ ಕರ್ನಾಟಕ ಪೂರ್ತಿ ಇದು ಮಾಡ್ತಾರೆ, ಒಂದೇ ಕ್ಷೇತ್ರಕ್ಕೆ ಅಂದರೆ ಹೋರಾಟದಂತ ಈಗ ಎಲ್ಲ ಕಡೆ ನೀವು ಹೆಸರಿದೆ. ಅದೇ ರೀತಿ ಮುಂದಿನ ರಾಜಕೀಯ ವ್ಯವಸ್ಥೆಯಲ್ಲಿ ಅವಾಗ ಯಾವ್ದಾದ್ರು ಒಂದು ಕ್ಷೇತ್ರನ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಆಯ್ಕೆ ಮಾಡ್ಕೊಂಡಾಗ ಸಿಕ್ಕಿದ್ದೆ ಹೋದ್ರೆ ನಾನು ಯಾಕೆ ಲಾಜಿಕ್ಗಳು ಕೆಲವೊಂದು ಒಂದೇ ಒಂದು ನನ್ನ ಮನಸ್ಸಿನ ಅಲ್ಲ, ನಾನು ಯಾಕೆ ಕೇಳಿದೆ ಅಂದರೆ ಹೇಳ್ತೀನಿ ಕೇಳಿ. ಇವತ್ತು ಒಂದು ಫಿಲಮ್ ಇಂಡಸ್ಟ್ರಿಯಲ್ಲಿ ಬಂದರೆ ಅಲ್ಲಿ ಕರಾವಳಿಗೆ ರಾವಳಿ ಆಗಿದೆ, ರಾಜಕೀಯದಲ್ಲೂ ಕರಾವಳಿಗೆ ರಾವಳಿ ಆಗಿದೆ, ಹೋಟೆಲ್ ಇಂಡಸ್ಟ್ರಿಯಲ್ಲಿ ಕರಾವಳಿ. ಅಂದರೆ ನನಗೆ ಒಂದು ಕಡೆ ಖುಷಿ, ಒಂದು ಕಡೆ ಜಲಸ್. ಯಾಕಂದರೆ ಇವತ್ತು ನೋಡಿ, ಸಿನಿಮಾ ಅಂತ ಬಂದಾಗ ಎಲ್ಲ ಶೆಟ್ರದೇ ಹಾವಳಿ. ಸೊ ಅಲ್ಲಿ ಅವರ ಒಂದು ಏರಿಯಾದವ್ರನ್ನ ಹಾಕೋತಾರೆ, ಅದು ಒಂದು ಆರೋಪ ಇದೆ. ಅದೇ ರೀತಿ ಎಲ್ಲ ವಿಭಾಗದಲ್ಲೂ ಒಂಥರ ಈ ತಮ್ಮದೇ ಆದ ಒಂದು ಇದನ್ನು ಕಂಡುಕೊಂಡಿದ್ದಾರೆ ಸರ್. ಕರಾವಳಿಗರಲ್ಲಿ ಬಹಳ ಒಂದು ಎಜುಕೇಷನ್ನಲ್ಲಿ ಮುಂದಿರುವಂಥ ಒಂದು ಪ್ರದೇಶ. ನಮ್ಮಲ್ಲಿ ಯಾವುದೇ ರೀತಿಯ ಅವರನ್ನು ಭೇದ ಮಾಡಬೇಕು, ಇವ್ರು ಭೇದ ಮಾಡಬೇಕಂತಲ್ಲ. ಈಗ ಸಿನಿಮಾ ರಂಗದಲ್ಲಾದರೂ ಅಷ್ಟೇ, ಅವರು ಮುಂಚೂಣಿಯಲ್ಲಿ ಬಂದರು, ಅವ್ರು ಪಾಸ್ ಆದರು. ಇಲ್ಲೂ ಅಷ್ಟೇ,
ಇಲ್ಲಿ ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳು, ಈಗ ನಮ್ಮ ಯಶನ್ನ ಫಿಲ್ಮ್ ಹಾಕ್ಕೊಂಡವರು ಯಶು ಅವರು ಮುಂಚೂಣಿಯಲ್ಲಿದ್ದಾರೆ. ಈಗ ಒಂದು ಗಾಳಿ ಬಂದಿದೆ, ಆ ವೇವಲ್ಲಿ ಶೆಟ್ರ್ ಮುಂದಿದ್ದಾರೆ. ಹಾಗಂತ ಶೆಟ್ರ್ ಮಾತ್ರ ಅಲ್ಲ, ಎಲ್ಲರೂ ಸೇರಿ ಮಾಡಿರುವಂಥ ಸಿನಿಮಾಗಳವು. ಏನು ಮುಂಚೂಣಿಯಲ್ಲಿರುವಂಥ ನಾಯಕರು ಅವರು ಇರೋದು ಬಿಟ್ಟರೆ, ಈಗ ರವಿ ಶೆಟ್ಟಿ ಇದ್ದಾನೆ, ಹಿಂದ್ಗಡೆ ಇರೋದು ಪೂರ್ತಿ ಎಲ್ಲರೂ ಇದ್ದಾರೆ. ಗೌಡ್ರು, ನಾಯಕರು, ಮತ್ತು ಪೂಜಾರರು, ನಮ್ಮ ದಲಿತ ಮುಖಂಡರುಗಳು, ಮಹಿಳೆಯರು. ಅಲ್ಲ, ನಾನು ಹೇಳ್ತಿರೋದು ವಿಭಾಗವಾರು ಅಂತ ಹೇಳಿದಾಗ ಅಲ್ಲಿ ಟೆಕ್ನಿಷಿಯನಿಂದ ಹಿಡಿದು ಒಂದು ಕ್ರೂಸಿಂದ ಹಿಡಿದು ಎಲ್ಲ ಶೆಟ್ರು ಅವರು ಇವರು ಬರೇ ಅವ್ರದ್ದೇ ಒಂದು ತಂಡ ಇದೆ ಅನ್ನೋ ಒಂದು ಆರೋಪ. ಆ ಸಿನಿಮಾದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇನ್ನೊಂದು ಅಂದ್ರೆ ಬೇರೆಯವ್ರೇನು ಟ್ಯಾಲೆಂಟ್ ಇಲ್ಲ ಅಂತ ಸಿನಿಮಾದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಒಂದು ಟೆಕ್ನಿಷಿಯನ್ ಒಂದು ಸಿನಿಮಾ ಗೆಲ್ಲಬೇಕು ಅಂದ್ರೆ ಅದಕ್ಕೆ ಬೇಕಾದಂಥ ಒಂದು ತಂಡ ಇರಬೇಕಾಗುತ್ತೆ. ನಮ್ಮ ತಂಡನೇ ಇರಬೇಕಾಗುತ್ತೆ. ಬೇರೆ ಯಾವುದೋ ಒಂದು ಕಾಂಟ್ರವರ್ಸಿ ಬಂದ್ರೆ ಏನಾಗುತ್ತೆ ಅಂದ್ರೆ ಈ ಸಮ್ಮಿಶ್ರ ಸರ್ಕಾರ ಆದಂಗೆ ಆಗ್ತದೆ. ಅದು ಯಾವ ಸೀಟ್ ಬಿದ್ದೋಗುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ಈ ಸಿನಿಮಾಗಳಲ್ಲಿ ಏನಾಗುತ್ತೆ ಅಂದ್ರೆ ಅದು ದುಡಿಮೆಗಾಗಿ ಮಾಡುವಂಥದ್ದು, ಅದು ವಾಣಿಜ್ಯೋದ್ಯಮ. ಅದನ್ನು ಅವರು ಯಾರ್ಯಾರು ಬೇಕೋ ಅವ್ರನ್ನ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಈಗ ನಾವು ಒಂದು ಕಂಪನಿ ಮಾಡಬೇಕಂದ್ರೆ ಯಾರು ಬೇಕೋ ಅಂಥ ನೌಕರನ್ನೇ ಹಾಕ್ಕೋಬೇಕಾಗತ್ತೆ. ಅದು ಅವರು ಟ್ಯಾಲೆಂಟನ್ನು ನೋಡಿ ಹಾಕ್ಕೊಳ್ತಾರೆ. ಅದ್ರ ಬಗ್ಗೆ ನನಗೆ ಜಾಸ್ತಿ ಹೆಚ್ಚಿನ ಒಂದು ಮಾಹಿತಿ ಇಲ್ಲ. ಬಟ್ ನಮ್ಮದು ರಾಜಕೀಯದಲ್ಲಿ ನಂದು ಒಂದೇ ಒಂದು ನಾನು ಹೇಳೋದು ಏನು ಗೊತ್ತಾ ಸರ್, ಇವತ್ತು ಖಾಸಗಿ ಶಾಲೆಗಳ ಹಾವಳಿ ಭಾಳ ಹೆಚ್ಚಿದೆ. ಒಬ್ಬ ಶಾಸಕ, ನಂದೊಂದು ಕಾನ್ಸೆಪ್ಟನ್ನು ನಾನು ಸರ್ಕಾರದ ಮುಂದೆ ಕೂಡ ಇಟ್ಟಿದ್ದೀನಿ. ಒಬ್ಬ ಶಾಸಕ ಅವನ ಅವಧಿಯಲ್ಲಿ 100 ಶಾಲೆ ತೆರೆಯೋದು ಬೇಡ, ಅವನ ಹತ್ರ ಆಗಲ್ಲ. ಒಂದು ಶಾಲೆ ತೆರೀಲಿ. ಆ ಶಾಲೆ ಹೇಗಿರಬೇಕು ಅಂದರೆ ಯಾವ ಖಾಸಗಿ ಶಾಲೆಗೂ ಕಡಿಮೆ ಇರಬಾರ್ದು. ಸರ್ಕಾರದಿಂದ ಅದನ್ನು ಹಣ ಸ್ಯಾಂಕ್ಷನ್ ಮಾಡಿಸ್ಕೋತಾನೋ, ಅಥವಾ 4 ಜನ ಹತ್ರ ಹೋಗಿ ಅಣ್ಣ ನಾನು ಒಂದು ಶಾಲೆ ಮಾಡ್ತಾಯಿದ್ದೀನಿ ನನ್ನ ಊರಲ್ಲಿ, ನನ್ನ ಸರ್ಕಾರ ಬಡವಾಗಿದೆ, ಒಂಚೂರು ಕೊಡ್ರೋಣ, ನೀನು ಇಷ್ಟ ಕಣ ಅಂತ ದೇಣಿಗೆ ತೊಗೊಳ್ತಾನೋ ನನಗೆ ಗೊತ್ತಿಲ್ಲ. ಉದ್ಯಮಿಗಳಿದ್ದಾರೆ, CSR ಫಂಡ್ಗಳಿರುತ್ತೆ, ಅದನ್ನು ಬಳಸಿ ಆದರೂ ಅತ್ಯುತ್ತಮ ಶಾಲೆಗಳನ್ನು ಒಂದೊಂದು ವರ್ಷ ಅವನ ಅವಧಿಯಲ್ಲಿ ಒಂದೊಂದು ಶಾಲೆ ಕಟ್ಟಲಿ. ಹೆಚ್ಚಿಗೆ ಕೊಟ್ಟವ್ರು ಅವ್ರ ತಲೆ ಅಲ್ಲ, ಆ ರೀತಿ ಶಾಸಕರು ಇದ್ದಾರೆ. ಇವಾಗ ಇದೇ ಮಹಾಲಕ್ಷ್ಮಿ ಲೇಔಟ್ ತಗೊಳ್ಳಿ, ಇಲ್ಲಿ ಗೋಪಾಲಯ್ಯ ಅಂತ ಒಬ್ಬ ಜನಪ್ರತಿನಿಧಿ ಇದ್ದಾರೆ. ಅವರು ಸರ್ಕಾರಿ ಶಾಲೆಯನ್ನು ಉನ್ನತೀಕರಣ ಮಾಡಿ ರಾಜ್ಯದ ಎಲ್ಲ ಶಾಸಕರು ಬಂದು ಆ ಒಂದು ಶಾಲೆಗಳನ್ನು ನೋಡಿದ್ದಾರೆ. ಸ್ವತಃ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಬಂದು ಅವ್ರಿಗೆ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಇದರ ಎಲ್ಲ ರೀತಿ ಒಂದು ಮಾಡೆಲ್. ಸರ್, ನಾನು ಹೇಳೋದೇನು, ಒಬ್ಬರು ಮಾಡಿದ್ರೆ ಸಾಕಾಗಲ್ಲ, ಎಲ್ಲ ಶಾಸಕರು ಅದನ್ನು ಮಾಡಬೇಕು ವರ್ಷಕ್ಕೊಂದು. ಈಗೇನಾಗಿದೆ ಅಂದರೆ ಅದನ್ನ ಮಾಡ್ಲಿಕ್ಕೆ ಹೋಗಲ್ಲ. ಅವರು ಯಾಕೆ ಹೋಗಲ್ಲ ಅಂತ ಹೇಳಿದ್ರೆ, ಅವ್ರು ಈ ಶಾಲೆನ ಮಾಡಿದ್ರು ಅವ್ರ ಶಾಲೆನ ಮುಚ್ಚಬೇಕು. ಖಾಸಗಿಯವರು ಲಾಭಿ ಜಾಸ್ತಿ. ಖಾಸಗಿ ಅಲ್ಲ, ಅವ್ರದ್ದೇ ಶಾಲೆ ಇರುತ್ತೆ, ಅವ್ರ ಶಾಲೆನ ಮುಚ್ಚಬೇಕಲ್ಲ ಅವರು. ಈಗ ಶಾಸಕರುಗಳದ್ದು ಎಷ್ಟು ಶಾಲೆ ಬೇಕು, ಎಷ್ಟು ಇನ್ಸ್ಟಿಟ್ಯೂಟ್ಗಳು ಬೇಕು, ಎಷ್ಟು ಪಬ್ಗಳು ಬೇಕು, ಎಷ್ಟು ಲಾಡ್ಜ್ಗಳು ಬೇಕು, ಅದನ್ನೆಲ್ಲ ಮುಚ್ಚಬೇಕಾಗತ್ತಲ್ಲ ಸರ್. ಎಷ್ಟು ಹಾಸ್ಪಿಟಲ್ಗಳು ಬೇಕು, ಅದನ್ನು ಮುಚ್ಚಬೇಕಲ್ಲ. ಆದ್ದರಿಂದ ಅವರು ಈ ಕೆಲಸಕ್ಕೆ ಕೈ ಹಾಕಲ್ಲ, ಅದು ಕೈ ಹಾಕಬೇಕು. ಒಂದು ಹಾಸ್ಪಿಟ್ಲು, ನೀವು ಮನುಷ್ಯನಿಗೆ ಬೇಕಾಗಿರೋದು ಎಜುಕೇಷನ್ನ. ಇವತ್ತು ಎಜುಕೇಷನ್ ವಿಷಯದಲ್ಲಿ ಸರ್ ಭಾಳ ನೋವಾಗ್ತದೆ. ಒಬ್ಬ ಬಡ ತಂದೆ ತಾಯಿಯವರು ಮಗು ಹುಟ್ಟಿದ ತಕ್ಷಣದಿಂದ ನೋವಲ್ಲಿ ಸಾಯ್ಲಿಕ್ಕೆ ಶುರು ಮಾಡ್ತಾರೆ. ಯಾಕೆಂದರೆ ಪಕ್ಕದ ಮನೆಯವರು ಆ ಸ್ಕೂಲಿಗೆ ಕಳಿಸ್ತಾರೆ, ವ್ಯಾನು ಮನೆ ಬಾಗಿಲಿಗೆ ಬರುತ್ತೆ, ನನ್ನ ಮನೆ ಮಕ್ಕಳನ್ನ ಹೇಗೆ ಓದಿಸ್ಲಿ ಅಂತ ಹುಟ್ಟಿದ ತಕ್ಷಣ. ಆಮೇಲೆ ಅವ್ರ ಕಷ್ಟ ಹೆಂಗಿರುತ್ತೆ ಅಂದರೆ ಸರ್, ಸಾಲ ಮಾಡಿ ಅವ್ರನ್ನ ಅಲ್ಲೇ ಶಾಲೆಯಲ್ಲಿ ಓದಿಸ್ಬೇಕು. ಅವ್ರಿಗೇನು ಪಕ್ಕದ ಮನೆ ನನ್ನ ಮಕ್ಕಳು ಏನು ಕಡಿಮೆ ಇಲ್ಲ ಅಂತ. ಆ ತಂದೆ ತಾಯಿಯ ನೋವು ಒಂದು ಸಲ ಅರ್ಥ ಮಾಡ್ಕೊಳ್ಳೋಂಥ ಕೆಲಸ ನಾವು ಮಾಡಬೇಕು. ನಾನು ಹೇಳೋದು, ಅವ್ರ ಮನೆ ಮಕ್ಕಳಿಗೂ ಗೌರ್ಮೆಂಟ್ ಶಾಲೆಯಲ್ಲಿ ಅತ್ಯುತ್ತಮ ಒಂದು ಶಾಲೆಯನ್ನು ನಿರ್ಮಾಣ ಮಾಡಿ ಎಲ್ಲ ವಿಷಯಗಳನ್ನ, ಎಲ್ಲ ಸೌಕರ್ಯಗಳನ್ನು ಅದರಲ್ಲಿ ಇಟ್ಟರೆ ಸರ್ ಎಷ್ಟು ಚೆನ್ನಾಗಿ ಇಂಪ್ರೂವ್ ಆಗ್ತದೆ. ಇವ್ರು ಯಾವುದ್ಯಾವುದಕ್ಕೂ ಒಂದು ರಸ್ತೆಗೆ ಒಂದು ಸಲ ರಸ್ತೆನೂ ಮಾಡಲ್ಲ, 10-12 ಸಲ ಬಿಲ್ ಮಾಡ್ಕೊತಾರೆ. ಅವ್ರು ಹಣೆ ಬರೋಕ್ಕೆ ಅಷ್ಟು ಇಷ್ಟ. 12 ಸಲ ಮಾಡ್ಕೊಂಡಿದ್ರಲ್ಲಿ 6 ಸಲ ಮಾಡ್ಕೊಂಡಿದ್ದರು ಆ ಶಾಲೆಗೆ ಹಾಕ್ಬೋದಿತ್ತಲ್ಲ, ಆ ಹಾಸ್ಪಿಟ್ಲಿಗೆ ಹಾಕ್ಬೋದಿತ್ತಲ್ಲ. ಎಲ್ಲದೂ ತಗೊಂಡೋಗಿ ದುಡ್ಡು ಮಾಡಲಿ ಸರ್, ಬೇಡ ಅಂತ ಹೇಳಲ್ಲ ನಾನು, ದುಡ್ಡು ಮಾಡಲಿ. ಈ ಪೈಪಲ್ಲಿ ಇಡಂಗೆ, ಈ ಟೈಲ್ಸ್ ಅಡಿ ಇಡಂಗೆ, ಆ ಮೋರಿ ಒಳಗಡೆ ತುಂಬಂಗೆ, ಕೆರೆಯಲ್ಲಿ ಹೋಗಿ ಕವರಲ್ಲಿ ಕಟ್ಟಿ ಕೆರೆಯಲ್ಲಿ ಇಡಂಗೆ, ಮಣ್ಣೊಳಗಿಡೋಕ್ಕೆ ಇವ್ರಿಗೆ ಏನಕ್ಕೆ ಸರ್? ಇವ್ರಿಗೇನಾದ್ರು ಗ್ಯಾರಂಟಿ ಇದೆಯಾ ಎಷ್ಟು ದಿನ ಬದುಕ್ತೀವಿ ಅಂತೇಳಿ? ನಾನು ಯಾವಾಗಲೂ ಹೇಳ್ತೀನಿ, ಪೊಲೀಸ್ ಇಲಾಖೆಯವರಿಗೆ ಇವ್ರಿಗೆ ಲಂಚ ತೊಗೊಳೋರಿಗೆ ನಾನು ಹೇಳ್ತೀನಿ, ಬದುಕಲ್ಲ ನೀವು ಜಾಸ್ತಿ ದಿನ ಇಲ್ಲ. ಆ ಇರೋಷ್ಟು ದಿನ ನೆಮ್ಮದಿಯಿಂದ ಬದುಕಿ. ಈಗ ಇಲ್ಲಿ ಮಲಗೋದು ಸರ್, ಅಯ್ಯೋ ನಾನು ಬಾವಿ ಹತ್ರ ಇಟ್ಟಿದ್ನಲ್ಲ, ಆ ದುಡ್ಡು ಬೇರೆ ಯಾರು ಕತ್ಕೊಂಡು ಹೋದ್ರೆ ನಿದ್ದಿಲ್ಲ ಇವತ್ತು. ಸರ್, ಇಲ್ಲಿವರೆಗೂ ಕಾರ್ಮಿಕ ಪರಿಷತ್ ಹೋರಾಟದ ಒಂದು ಭಾಗ ಈ ಕಷ್ಟದಲ್ಲಿರೋರಿಗೆ ಸ್ಪಂದಿಸುವಂಥ ಒಂದು ಮನೋಭಾವ, ಅದರಲ್ಲಿ ತಮ್ಮ ನೇತೃತ್ವದ ಈ ಕರ್ನಾಟಕ ಏನು ಕಾರ್ಮಿಕ ಪರಿಷತ್ತು ಎಷ್ಟರ ಮಟ್ಟಿಗೆ ಯಾರ್ಯಾರ ಜೀವನಕ್ಕೆ ಏನು ಸರ್, ಇದನ್ನು ನಾನು ಎಲ್ಲೂ ಅದನ್ನು ಸಾದರಪಡಿಸಿಲ್ಲ. ಬಟ್ ಇವತ್ತು ನೀವು ಕೇಳ್ತೀರಿ, ನನಗೆ ಒಂಥರ ಹೇಳಲಿಕ್ಕೂ ಮನಸ್ಸಿದೆ, ನಾನು ಹೇಳ್ತೀನಿ ಸರ್. ಸಣ್ಣ ಇರುವೆಗೆ ಸಕ್ಕರೆಯನ್ನು ಹಾಕುವ ಕಾಯಕ, ರವೆ ಮತ್ತು ಸಕ್ಕರೆಯನ್ನು ಹಾಕುವ ಕಾಯಕವನ್ನು ಇಟ್ಟಿದ್ದೀವಿ.
ಓಕೆ. ನಮ್ಮ ಕಾರ್ಯಕರ್ತರು ಸುಮಾರು ಏನಿಲ್ಲ ಅಂತ ಹೇಳಿದ್ರು ಇದರಲ್ಲಿ ಒಂದು 50ಕ್ಕೂ ಹೆಚ್ಚು ಜನ ಇಡೀ ಕರ್ನಾಟಕದಲ್ಲಿ ಈ ಕೆಲಸ ಮಾಡ್ತಾ ಇದ್ದಾರೆ. ಸಣ್ಣ ಇರುವೆಯಿಂದ ಸ್ಟಾರ್ಟ್, ಓಕೆ. ಪಾರಿವಾಳಗಳಿಗೆ, ಹಕ್ಕಿಗಳಿಗೆ ನೀರಿಡುವಂಥದ್ದು, ಪ್ರಾಣಿಗಳಿಗೆ, ದನ ಹಸುಗಳಿಗೆ ನೀರಿಡುವಂಥದ್ದು ಪ್ರತಿಯೊಂದು ಜಾಗದಲ್ಲಿ ಮಾಡ್ತೀವಿ. ಬೀದಿ ನಾಯಿಗೆ ಪೆಡಿಗ್ರಿ ತಂದು ಹಾಕ್ತಾ ಇದ್ದೀವಿ. ಅದು ದೇಣಿಗೆನೆ, ನಮ್ಮ ದುಡ್ಡಿಂದ ಅಲ್ಲ. ಫಸ್ಟೆಲ್ಲ ಹಾಕಿದ್ದು ನಮ್ಮಿಂದನೇ. ಈಗ ಪೆಡಿಗ್ರಿನೇ ಬೇರೆಯವ್ರು ಕೊಡಿಸ್ತಾ ಇದ್ದಾರೆ, ಪಾಣಿಪ್ರಿಯರು. ನಮ್ಮ ಸುರೇಂದ್ರ ಶೆಟ್ಟಿಯನವರ ನೇತೃತ್ವದಲ್ಲಿ ನಾವು ಅದನ್ನು ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಾಯಿಗಳಿಗೆ, ಬೀದಿ ನಾಯಿಗಳಿಗೆ ಆಹಾರವನ್ನು ಹಾಕುವಂಥದ್ದು, ಹಾಲು ಪ್ಯಾಕೆಟ್ಗಳನ್ನ ಹಾಕುವಂಥದ್ದು. ನೀವು ಒಂದ್ಸಲ ಇದಕ್ಕೆ ಬಂದರೆ ನೋಡ್ಬೋದು. ನೀವಾಗೆ ಎಲ್ಲಿ ಅಂದರೆ ನಮ್ಮ ಫ್ರೀಡಮ್ ಪಾರ್ಕಿಗೆ ಬಂದರೆ ನಾವು ಬೆಳಗ್ಗೆ ಇರ್ತೀವಿ, ಸಿಗ್ತೀವಿ ನಾವು ಏನೇನು ಮಾಡ್ತೀವಿ ಅಂತ. ಇವತ್ತಿನವ್ರಿಗೆ ಹೇಳ್ತಾರಲ್ಲ, ಇಲ್ಲಿವರೆಗೆ ವೈಯಕ್ತಿಕವಾಗಿ ನಾವೇ ದುಡ್ಡನ್ನು ಹಾಕಿ ಒಂದು 2 ಮನೆಯನ್ನು ಕಟ್ಸ್ಕೊಟ್ಟಿದ್ದೀವಿ. ಸೂರಿಲ್ದಿದ್ದವರಿಗೆ 2 ಮನೆ ನಮ್ಮ ಹತ್ರ ಆಗಿದ್ದು. ಮತ್ತು ವರ್ಷದಲ್ಲಿ ಏನಿಲ್ಲ ಅಂದರೂ 100ರಿಂದ 150 ಜನಗೆ ಹೊಲಿಗೆ ಮಿಷನ್ನ ಕೊಡುವಂಥ ಕೆಲಸ ಮಾಡ್ತೀವಿ. ನಾವು ಕೊಟ್ಟಿದ್ದನ್ನು ಎಲ್ಲೂ, ಅಂದರೆ ನಮ್ಮ ಹತ್ರ ಸಾಕ್ಷಿ ಇರ್ತದೆ, ನಾವು ಎಲ್ಲೂ ಅದನ್ನು ತೋರಿಸಲ್ಲ. ಯಾಕೆಂದರೆ ಕೊಡೋ ಕೈ ದೊಡ್ಡದಿರ್ಬೋದು, ತಗೊಳ್ಳೋ ಕೈ ಏನು ಸಣ್ಣ ಅಲ್ಲ. ಏನಾಗುತ್ತೆ ಅಂದರೆ ಹೋರಾಟಗಾರರು ಅಂದರೆ ಬರೀ ನೀವು ಹೇಳಿದ್ರಿ ಆಗಲೇ ಟೋಕನ್ ಗಿರಾಕಿಗಳು, ಸೂಟ್ ಕೇಸ್ ಗಿರಾಕಿಗಳು, ಮತ್ತು ಅವ್ರವ್ರ ಬ್ರೆಡ್ ಆ್ಯಂಡ್ ಬಟರ್ಗೆ ಮಾಡ್ತಾರೆ ಅಂತಾರೆ. ಸೊ ನಾನು ಯಾಕೆ ಇದನ್ನು ಕೇಳಿದೆ ಅಂದರೆ ನಿಮ್ಮಲ್ಲೂ ಒಂದು ಮನಸ್ಸಿದೆ, ನಿಮ್ಮಲ್ಲೂ ಒಂದು ಆತ್ಮವಿಶ್ವಾಸ ನಮಗೆ ಬಹಳ ಸರ್ ಅದು ಆ ವಿಷಯದಲ್ಲಿ. ಮತ್ತು ಅದಲ್ಲದೆ ಈ ಬಡ ಮಕ್ಕಳೆಲ್ಲರೂ ಇದ್ದರೆ ಅವ್ರನ್ನ ಕರ್ಕೊಂಡು ಹೋಗಿ ಅವರಿಗೆ ಬಟ್ಟೆ, ದೊಡ್ಡದು ಏನು ಹೈ ಲೆವೆಲಿಂದ ಕೊಡಿಸ್ತೀವಿ ಅಂತಲ್ಲ, ನಮ್ಮ ಕೈಲಾಗಿದ್ದು ಕೊಡಿಸ್ತೀವಿ. ಬೆಡ್ಶೀಟ್ಗಳನ್ನು ಕೊಡಿಸಿ ಅದನ್ನೆಲ್ಲ ಕಾರ್ಯಕ್ರಮ ಮಾಡಿ ಕೊಡಲ್ಲ. ನಮ್ಮ ಕಾರ್ಮಿಕ ಪರಿಷತ್ತಲ್ಲಿ ಅದೊಂದಿದೆ, ಕಾರ್ಯಕ್ರಮ ಮಾಡಿ ಕೊಡಲ್ಲ. ಅದನ್ನು ಫೋಟೋ ತಗೊಂಡು ಒಂದೆಲ್ಲರೂ ತಗೊಂಡಿರ್ತೀವಿ. ಅದೇನಕ್ಕೆ ಅಂದರೆ ಎಲ್ಲರೂ ನೀವು ಕೇಳಿದ್ರೆ ಪರವಿ ಶೆಟ್ರೆ ಏನು ಮಾಡಿದ್ರಿ ಅಂದರೆ ತೋರ್ಸೋಕ್ಕಾಗಿ ಒಂದಿಟ್ಟಿರ್ತೀವಿ. ಬಿಟ್ಟರೆ ಎಲ್ಲರೂ ಅಂಥ ಮೂಮೆಂಟಲ್ಲಿ ಅದನ್ನು ನಾವು ಯಾರಿಗೆ ಹೇಳ್ಕೊಳ್ಳೋದು ಇಲ್ಲ. ಅದು ನಮಗೆ ಶುದ್ಧಿ ಆಗಬೇಕಂತ ನಾವು ಕೇಳೋದು ಇಲ್ಲ. ಅದನ್ನು ಅವರಿಗೆ ಕೊಡುವಂಥದ್ದಾಗಲಿ, ಈ ಚಾಲಕರಿಗೆ. ಇವತ್ತು ಒಬ್ಬ ಚಾಲಕರ ಕುಟುಂಬಕ್ಕೆ ಆತ ಬಹಳ ಬಡವನಿದ್ದ. ನಾನು ಎಲ್ಲೋ ಒಂದು ಕಡೆ ಹೋದೆ ಆಟೋದಲ್ಲಿ, ಕಾರು ಸ್ವಲ್ಪ ಡ್ರೈವರ್ ಇರಲಿಲ್ಲ ಅಂತ ಬಿಟ್ಟು ಹೋಗಿ ಬರುವಾಗ ಆತ ಹೇಳ್ತಾಯಿದ್ರು ನನಗೆ, ಎಷ್ಟು ದುಡ್ಡು ಅಂತ ಕೇಳಿಲ್ಲ ಆ ಮನುಷ್ಯ, ಸುಮ್ಮನೆ ಆರಾಮಾಗಿ ನಾನು ಇಂಥಲ್ಲಿಗೆ ಹೋಗಬೇಕು ಅಂದೆ, ಕೋರ್ಟಿಗೆ ಹೋಗಬೇಕು ಅಂದ್ರೆ ಕರ್ಕೊಂಬಂದರು, ಮೀಟ್ರ್ ಹಾಕಿದೆ ಕರ್ಕೊಂಬಂದರು. ನನಗೆ ಯಾಕೋ ಖುಷಿ ಆಯಿತು. ಏನೇನು ಅಂತ ಹೇಳಿದೆ, ಸರ್ ಹೀಗೆ ಸರ್ ನಾನು ಈ ಥರ ಕಷ್ಟದಲ್ಲಿದ್ದೀನಿ ಅಂತ ಹೇಳಿದ್ರು. ಯೂನಿಫಾರ್ಮಲ್ಲಿ ಹರಿದಿತ್ತು, ನನ್ನ ಆಫೀಸಲ್ಲಿ ಯೂನಿಫಾರ್ಮ್ ಇತ್ತು. ಅದು ಯೂನಿಫಾರ್ಮ್ ಕೊಟ್ಟಿದ್ದಲ್ದೇ 1 ಮೂಟೆ ಅಕ್ಕಿ. ಯಾಕಂದರೆ ಮೊನ್ನೆ ನನ್ನ ಒಂದು ಕಾರ್ಯಕ್ರಮಕ್ಕೆ ಅಕ್ಕಿ ಬೇರೆಯವರು ದಾನ ಮಾಡಿದರು. ಆ ಅಕ್ಕಿ ನನ್ನ ಆಫೀಸಲ್ಲೇ ಇದೆ. ಯಾರು ಬಡವರು ಬಂದವರಿಗೆ ಕೊಡುವಂಥ ಕೆಲಸ ಮಾಡ್ತೀನಿ. ಅವ್ರಿಗೆ 1 ಮೂಟೆ ಅಕ್ಕಿ ಕೊಟ್ಟು, ಇದನ್ನು ಕೊಟ್ಟು, ಅವ್ರ ಮಿಸ್ಸಸ್ಸಿಗೆ ಒಂದು ಸೀರೆಯನ್ನು ತಂದಿದ್ದಿತ್ತು, ಇರುತ್ತೆ ನಮ್ಮಲ್ಲೇ ಆಲ್ಮೋಸ್ಟ್ ಇರ್ತದೆ, ಅದನ್ನು ಕೊಟ್ಟು ಕಳಿಸ್ದೆ. ಆವಾಗ ಅವರೇ ಹೇಳಿದರು, ಸರ್ ಫೋಟೋ ತಗೋಬೇಕಾದ್ರೆ. ಅಣ್ಣ ಫೋಟೋ ಬೇಡ, ತಗೊಂಡೋಗೋಣ. ಯಾಕಂದರೆ ಕೊಟ್ಟವ್ರು ಯಾರೋ, ನಂದಲ್ಲ ಅದು, ನನ್ನ ಆಫೀಸಲ್ಲಿದೆ, ನನ್ನ ಹೆಸರಲ್ಲಿ ಬಂದಿದೆ. ಬಟ್ ಈ ಮಧ್ಯೆ ಯಾರೋ ಕೊಟ್ಟಿದ್ದನ್ನು ಇನ್ನೊಬ್ಬರಿಗೆ, ಅಂದರೆ ಕಷ್ಟದಲ್ಲಿವರೆಗೆ ನೀವು ರೀಚ್ ಮಾಡ್ತಿರಲ್ಲ, ಇದ್ರ ಮಧ್ಯೆ ನಿಮಗೆ ಹೇಗೆ ಅನಿಸುತ್ತೆ? ಮನಸ್ಸಿಗೆ ತೃಪ್ತಿ ಅನಿಸುತ್ತಾ? ಬಹಳ ಖುಷಿ ಸರ್. ನೀವು ಕೊಟ್ಟು ನೋಡಬೇಕು ಸರ್. ಕೊಟ್ಟು ನೋಡೋದ್ರಲ್ಲಿದ್ದು ಖುಷಿ ನೀವು ಎಷ್ಟು ಕೊಡಬೇಕು ಅನ್ನೋದಲ್ಲ. ನಿಮ್ಮ ಹತ್ರ 10 ರೂಪಾಯಿ ಇದ್ದರೆ ಅದರಲ್ಲಿ 2 ರೂಪಾಯಿ ಕೊಡಿ. ಅದರಲ್ಲಿದ್ದು ಖುಷಿ, ಅದರಲ್ಲಿದ್ದು ನೆಮ್ಮದಿ, ಅದರಲ್ಲಿದ್ದು ಟೆನ್ಷನ್ ಕಡಿಮೆ ಇನ್ಯಾವುದ್ರಲ್ಲೂ ಇಲ್ಲ. ಕೊಡೋದ್ರಲ್ಲಿದ್ದು ಖುಷಿ. ನೀವು ತಿನ್ನುವಾಗ ಒಂದು ತುತ್ತನ್ನು ಬೇರೆಯವರಿಗಾಗಿ ಇಡಿ ಸರ್, ಅದು. ಮತ್ತು ನಾವು ಅನ್ನನೂ ಅಷ್ಟೇ. ಇವತ್ತಿನವರಿಗೆ ನನ್ನ ತಟ್ಟೆಯನ್ನು ನೀವು ನೋಡಬೇಕು, ಒಂದು ಅಗಳನ್ನ ಕೂಡ ನಾನು ಹಣಿಯಲ್ಲ. ಯಾಕಂದರೆ ಅನ್ನದ ಮಹತ್ವ ನನಗೆ ಗೊತ್ತಿದೆ, ಅದು ಬೆಳೆಯೋದು ಕಷ್ಟ ಎಷ್ಟಿದೆ ಇದಂತ. ಎಲ್ಲರೂ ಇದನ್ನು ಪಾಲಿಸಬೇಕು ಅಂತ ನಾನು ಹೇಳ್ತೀನಿ. ಈ ಅನ್ನ ಅಂದಾಗ ನೆನಪಾಯಿತು, ಇತ್ತೀಚೆಗೆ ಈ ಬೆಂಗಳೂರು ಕಾಸ್ಮೋಪಾಲಿಟಿ ಸಿಟಿ, ಬಿಲ್ಡಿಂಗ್ ಸಿಟಿಯಾಗಿ ಈ ಅನ್ನ ಕೂಡ ರೈತನ ಜಮೀನನ್ನು ಕಿತ್ಕೊಳ್ಳುವಂಥ ಕೆಲಸ ಆಗ್ತಾಯಿತ್ತು. ತಾವು ನೋಡ್ತಾ ಇದ್ದೀರಾ ಇದ್ರ ಬಗ್ಗೆ ತಮ್ಮ? ಸರ್, ಇದ್ರ ಬಗ್ಗೆ 1000ಕ್ಕೂ ಹೆಚ್ಚು ದಿನ ಹೋರಾಟವನ್ನು ನಡೆಸಿದರು ಚನ್ನಪಟ್ಟಣದ ಜನ. ನೀವು ದೇವನಹಳ್ಳಿ ಚನ್ನಪಟ್ಟಣ ದಿನ ಅವರ ಹೋರಾಟದಲ್ಲಿ ನಿರಂತರವಾಗಿ ನಾನು ಪಾಲ್ಗೊಂಡಿದ್ದೆ. ಚನ್ನರಾಯಪಟ್ಟಣದಲ್ಲಿ ನಿರಂತರವಾಗಿ ಪಾಲ್ಗೊಂಡಿದ್ದೆ. ಮತ್ತು ಈಗ ನಮ್ಮ ಬಿಡದಿಯಲ್ಲಿ ಶುರು ಆಗ್ತಾ ಇದೆ ನೋಡಿ ಸರ್. ಇವರು ಅಭಿವೃದ್ಧಿ ಹೆಸರಿನಲ್ಲಿ ನಾವು ಏನಾದರೂ ಈ ಜಾಗಗಳನ್ನು ನಾವು ಬಿಟ್ಕೊಟ್ಟಿದ್ದೆ ಹೋದಾದರೆ, ರೈತನ ಜಾಗನ ನಾವು ಕೊಂಡ್ಕೊಂಡಿದ್ದೆ ಹೋದಾದರೆ, ಹಾಳು ಮಾಡಿದ್ದೆ ಹೋದಾದರೆ, ನಾವು ಮುಂದಿನ ದಿನಗಳಲ್ಲಿ ಊಟ ಮಾಡೋದು ಭಾಳ ಕಷ್ಟ ಆಗುತ್ತೆ ಸರ್. ಇವತ್ತು ಅಕ್ಕಿ ಕೆಜಿ ಎಷ್ಟು ಸರ್? ಸಾಮಾನ್ಯದ ಬೇಕಂದರೆ 80 ರೂಪಾಯಿ 90 ರೂಪಾಯಿ ಆಗಿದೆ. ನಾವು ಬರೀ 10 ರೂಪಾಯಿಗೆ ಸಿಗ್ತಾ ಇದ್ದಂಥ ಅಕ್ಕಿ ಇವತ್ತು 40-45 ರೂಪಾಯಿಗೆ ಹೋಗಿದೆ. ಅಂದರೆ ನಾವು ಅಕ್ಕಿ ಬೆಳೆಯೋರು, ನಾವು ಅನ್ನ ಹಾಕೋರು, ಅನ್ನ ಹಾಕುವಂತ ಬಿಟ್ಟು ಕೈ ನೀಡುವಂಥ ಪರಿಸ್ಥಿತಿ ಜಾಸ್ತಿ ಸಮಯ ಇಲ್ಲ. ಮನುಷ್ಯನ ಆಸೆ, ಮನುಷ್ಯನ ದುರಾಸೆ, ಆಸೆ ಅಲ್ಲ, ಆಸೆ ಎಲ್ರಿಗೂ ಕಿರೀಟ ಇದ್ದಾಗೆ, ದುರಾಸೆ ಮಾತ್ರ ಕೆಟ್ಟದ್ದಷ್ಟೇ. ಈ ದುರಾಸೆಯಿಂದಾಗಿ ರಾಜಕಾರಣಿಗಳು ಅಲ್ಲಿ ಕೆಲವೊಂದನ್ನು ತಪ್ಪು ಮಾಡ್ತಾರೆ. ಏನು ಗೊತ್ತಾ, ನಮ್ಮದು ಜಾಗ ಇರ್ತದಲ್ಲಿ ಆ ಜಾಗಕ್ಕೆ ರೇಟ್ ಬರಲಿ ಅಂತ ಬಿಟ್ಟು ಅಲ್ಲಿ ಬ್ಯಾಡ್ದಿದ್ದು ಮಾಡ್ತಾರೆ. ಇದೊಂದು ಭಾಳ ದೊಡ್ಡ ತಪ್ಪು. ಈಗ ಅಲ್ಲಿ ಅವಶ್ಯಕತೆ ಇದೆ ಮಾಡಲಿ, ಅವಶ್ಯಕತೆ ಇಲ್ಲ ನಿಮ್ಮ ಜಾಗಕ್ಕೆ. ಇವತ್ತು ಸರ್ಕಾರಿ ಜಾಗಗಳು
ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನು ಮಾಡಿ ಆ ಬಿಲ್ಡಿಂಗ್ಗಳು ಹಾಳಾಗಿರೋ ಬಿಲ್ಡಿಂಗ್ಗಳು ಎಷ್ಟು ಬೇಕು ನಿಮಗೆ? ಇದಿಲ್ಲದೆ ಜೀರ್ಣೋದ್ಧಾರ ಇಲ್ಲದೇ ಹಾಳಾಗ್ತಾ ಇರುತ್ತೆ ಬಿಲ್ಡಿಂಗ್ಗಳು. ಅವನ್ನೆಲ್ಲ ಇಂಪ್ರೂವ್ ಮಾಡೋದು ಬಿಟ್ಕೊಂಡು ಇವರು ಬರೀ ಬೇಡದ ಕೆಲಸಗಳಿಗೆ ಕೈ ಹಾಕ್ತಾಯಿದ್ದಾರೆ. ಅದರ ಪರಿಣಾಮವಾಗಿ ರೈತ ಅನ್ನುವ ಒಂದು ಕುಲ ಏನಿದೆಯೋ ಏನು ಜಾಸ್ತಿ ಇಲ್ಲ ಸರ್, ನಾಶದತ್ತ ಬಂದ್ಬಿಟ್ಟಿದೆ. ಈಗ ಜನರೇ ಸ್ವಲ್ಪ ಎಚ್ಚೆತ್ಕೊಂಡು ಗಿಡ ಹಾಕೋದು, ಮರ ಹಾಕೋದು, ತೆಂಗಿನ ಸಸಿ, ಅಡಿಕೆ ಸಸಿ ಬೆಳೆಯುವಂಥದ್ದು. ಈಗ ನಾನು ಊರಿಗೆ ಹೋದೆ ಅಂದರೆ ಒಂದು ಚಡ್ಡಿ ಬನಿಯನ್ನು ಹಾಕ್ಕೊಂಡು ಆರಾಮಾಗಿ ಊರಿನಲ್ಲಿ ಹೈನುಗಾರಿಕೆ ಮಾಡ್ಕೊಂಡು ಕೃಷಿ ಮಾಡ್ಕೊಂಡಿರ್ತೀನಿ. ನಮ್ಮ ಆಸಕ್ತಿ ಇದೆ ಬಿಟ್ಟರೆ ಸರ್ಕಾರ ಖಂಡಿತವಾಗಿಯೂ ದುಪ್ಪಟ್ಟು ಕೊಡ್ತೀನಿ ಅಂತ ಕೆಲವರಿಗೆ ಆಸೆ ತೋರಿಸಿ ಕಿತ್ಕೊಳ್ತಾ ಇದೆ, ಕೆಲವರನ್ನ ಬಲಾತ್ಕಾರದಿಂದ ಕೇಳ್ತಾ ಇದೆ. ಇದು ಪ್ರಜಾಪ್ರಭುತ್ವ. ಪ್ರಜೆಗಳಿಗೋಸ್ಕರ ಇರುವಂಥ ಇದೇ ಆಗಿದ್ದೇ ಹೌದಾದಲ್ಲಿ ಪ್ರಜೆಗಳ ಏನು ಆಸೆ ಇದೆಯೋ ಅದರಂತೆ ನಡಿಬೇಕೇ ವಿನಃ ಇವ್ರು ಯಾರೋ ಒಬ್ಬರು ಅಧಿಕಾರವನ್ನು ದುರ್ಬಳಕೆ ಪಡ್ಕೊಳ್ಳೋರ ಥರ ಆಗಬಾರ್ದು ಅನ್ನೋದು ನನ್ನ ಆಸೆ ಇದೆ. ಕೊನೆಯದಾಗಿ ಕೊನೆಯ ಘಟ್ಟಕ್ಕೆ ಬಂದಿದ್ದೀವಿ. ನಿಮ್ಮ ಹೋರಾಟ ಮುಂದುವರಿಲಿ. ಅದೇ ರೀತಿ ಮುಂದಿನ ಹೋರಾಟದ ರೂಪುರೇಷೆಗಳು ಹೇಗಿರುತ್ತೆ, ಜನಸಾಮಾನ್ಯರಿಗೆ ಯಾವ ರೀತಿ ಈಗ ಕಾರ್ಮಿಕ ಪರಿಷತ್ತು ಮುಂದಿನ ದಿನಗಳಲ್ಲಿ ಆಶೋತ್ತರಗಳಿಗೆ ಈಡೇರಿಸೋದಾಗಲಿ, ಅವರ ನಿರೀಕ್ಷೆಗಳಿಗೆ ಸ್ಪಂದಿಸುವಂಥದ್ದಾಗಲಿ ಯಾವ ರೀತಿ, ಕೊನೆಯದಾಗಿ ಒಂದು ಮಾತು ಹೇಳೋದಾದ್ರು. 18ನೇ ತಾರೀಕು ಬೇಕರಿ ಕಾಂಡಿಮೆಂಟ್ಸ್ನವ್ರನ್ನ ಕಳ್ಳರ ರೀತಿ ನೋಡ್ತಾ ಇರುವಂಥ ಸರ್ಕಾರಗಳು ಮತ್ತು ಅಧಿಕಾರಿಗಳ ವಿರುದ್ಧವಾಗಿ ನಾವು ಒಂದು ಪ್ರತಿಭಟನೆಯನ್ನು ಕರೆ ಕೊಟ್ಟಿದ್ದೀವಿ. ಕೋಟ್ಪಾ ಕಾಯ್ದೆ ಅಂತ ಮಾಡಿದ್ದಾರೆ. ಒಂದು 2 ನಿಮಿಷ ಇದಕ್ಕೊಂದು ಟೈಮ್ ತೊಗೊಂಡ್ಬಿಡ್ತೀನಿ. ಕೋಟ್ಪಾ ಕಾಯ್ದೆ ಅಂತ ಮಾಡಿದ್ದಾರೆ. ಯಾವ ರೀತಿ ಇದೆ ಅಂತ ಹೇಳಿದರೆ, ಸಿಗರೇಟನ್ನು, ತಂಬಾಕು ಉತ್ಪನ್ನಗಳನ್ನು ಒಂದು ಬಿಡಿಯಾಗಿ ಅಂಗಡಿಯವರು ಕೊಡಬಾರ್ದಂತೆ. ಬಿಡಿಯಾಗಿ ತಂಬಾಕು ಬೆಳೆಗಾರರಿಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ತಂಬಾಕು ಕಂಪನಿಗಳಿಗೆ ತಂಬಾಕು ಉತ್ಪನ್ನಗಳನ್ನು ತಯಾರು ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಸಾಗಾಟಗಾರರಿಗೆ ಅವಕಾಶ ಕೊಟ್ಟಿದ್ದಾರೆ. ಮಾರಾಟಗಾರರ ಮೇಲೆ ಮಾತ್ರ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರವನ್ನು ಬಿಡ್ತಾ ಇದ್ದಾರೆ. ಯಾವ ರೀತಿ? ಕೋಟ್ಪಾ ಕಾಯ್ದೆಯಲ್ಲಿ ಒಂದು ಬಿಡಿ ಸಿಗರೇಟ್ ಕೊಡಬಾರ್ದು, ಇಡೀ ಸಿಗರೇಟ್ ಕೊಡಬೇಕು, ಪ್ಯಾಕೆಟ್ ಕೊಡಬೇಕು ಅಂತ ಹೇಳಿದ್ದಾರೆ. ಮತ್ತೆ ಜನನಿ ಬೀಡ ಪ್ರದೇಶವಲ್ಲದ ಜಾಗದಲ್ಲಿ ಹೋಗಿ ಇದನ್ನು ಸೇರಿ ಅಂತ ಹೇಳಿದ್ದಾರೆ. ಸರ್, ಈಗ ನಾನು ನಿಮಗೆ ಕೇಳೋದು, ನೀವಿರುವಂಥ ಈ ಪ್ರದೇಶದಲ್ಲಿ, ನಿಮ್ಮ ಸ್ಟುಡಿಯೋ ಇರುವಂಥ ಪ್ರದೇಶದಿಂದ ಜನನಿ ಬೀಡು ಇಲ್ದಿದ್ದ ಪ್ರದೇಶಕ್ಕೆ ಹೋಗ್ಬೇಕಂದ್ರೆ ಎಷ್ಟು ಕಿಲೋಮೀಟರ್ ಹೋಗ್ಬೇಕು ಸರ್? ಅದೇ ಊರಿಂದ ಆಚೆ ಸ್ವಲ್ಪ ಕಿಲೋಮೀಟರ್ ಹೋಗ್ಬೇಕು. ಮಿನಿಮಮ್ 2 ಅವರ್ ಬೇಕಾ ಈ ಟ್ರಾಫಿಕಲ್ಲಿ ಹೋಗೋಕ್ಕೆ? ಒಂದು ಸಿಗರೇಟ್ ಹೊಡೆಯೋಕೆ ಅಲ್ಲಿಗೆ ಹೋಗೋಕ್ಕಾಗತ್ತೆ ಸರ್ ಅಷ್ಟೊತ್ತು? ಏನು ಕಾನೂನುಗಳ್ರಿ? ಮತ್ತು ಇನ್ನೊಂದಾಗಿ ಲೂಸ್ ಕೊಡಬೇಡಿ ಅಂತ ಹೇಳ್ತಾರೆ. ಅಂದರೆ ನಾನು ಹೊಡೆದ್ರೆ, ಅಂಗಡಿಯವನು ಹೊಡೆದ್ರೆ ಮೈಲಿಗೆ ಆಗ್ತದೆ, ಅವನು ಹೊಡೆದ್ರೆ ಅಡ್ಡಿಲ್ವಾ? ಅವನು ಹೊಡೆದು ಅಲ್ಲಿ ಸೇಯಲೇಬೇಕಲ್ವಾ? ಇವತ್ತು ಹೈಕೋರ್ಟ್ ಆವರಣದಲ್ಲಿ ಸಿಗರೇಟ್ ಸೇದಿದ ರಾಶಿ ಬಿದ್ದಿದೆ. ಪೊಲೀಸ್ ಸ್ಟೇಷನ್ ಹತ್ರ ಹಿಂದ್ಗಡೆ ಹೋಗಿ ಇಷ್ಟು ರಾಶಿ ಬಿದ್ದಿದೆ. ಹಾಸ್ಪಿಟ್ಲಲ್ಲಿ ಹೋಗಿ ಇಷ್ಟು ರಾಶಿ ಬಿದ್ದಿದೆ. ಪಬ್ಬು ಲೈವ್ ಬ್ಯಾಂಡ್ಸಲ್ಲಿ 24 ಗಂಟೆ ಹೊಡಿಬೋದು ನೀವು. ಕೆಲವು ಹೋಟ್ಲುಗಳಿಗೆ 24 ಗಂಟೆ ಸಮಯ ಕೊಟ್ಬಿಟ್ಟಿದ್ದಾರೆ, ರಾತ್ರಿ ಎಲ್ಲ ಅಲ್ಲೂ ಹೊಡಿಬೋದು. ಪಾಪ ಈ ಬೀಡ ಅಂಗಡಿಯವನು ಏನು ಮಾಡ್ದ ಸರ್? ಈ ಸಣ್ಣ ಅಂಗಡಿಯವನು ಏನು ಮಾಡ್ದ? ಒಂದು ಸೇದಿದ್ರೆ ಹೊಗೆ ಪರಿಸರಕ್ಕೆ ಹೋಗುತ್ತೆ, ಅಲ್ಲೂ ಹೊಡೆದಿದ್ದು ಹೋಗಲ್ವಾ? ಸಿಗರೇಟ್ ಜೋನ್ ಅಂತ ಮಾಡ್ತೀರಿ, ಜೋನಲ್ಲಿ ಮಾಡಿದ ಹೊಗೆ ಏನಾದರೂ ಫಿಲ್ಟರ್ ಆಗಿ ಬರ್ತದ? ಹಾಗೆ ಹೊಗೆ ಪೈಪ್ ಥರ ಹೋಗಲ್ವಾ? ಅಂದರೆ ಪರಿಸರವಾದಿಗಳು ಗಮನ ಹರಿಸ್ಬೇಕಂತ ಸರ್. ಅದು ಒಂದು ನಾನು ಹೇಳೋದೇನು ಗೊತ್ತಾ, ಅಂದರೆ ಈ ಕಾಯ್ದೆಗಳು ಈ ರೀತಿ ಕಾಯ್ದೆ ತರಬಾರ್ದು. ನೀವು ಒಂದು ಪ್ಯಾಕ್ ಕೊಡಿ ಅಂದರೆ ನೀವೀಗ ಎಲ್ಲ 1-2 ಸೇದೋ ಅಭ್ಯಾಸ ಇರುತ್ತೆ. ಪ್ಯಾಕೆಟ್ ಜಾಬಲ್ಲಿ ಇದ್ರೆ ಏನಾಗುತ್ತೆ ಸರ್? ಅಷ್ಟು ಹೊಡಿತೀವಿ. ಅಂದರೆ ಉತ್ತೇಜನ ಕೊಡೋ ರೀತಿ. ಮತ್ತು ಇವರು ಅಡ್ವರ್ಟೈಸ್ಗಳು ನಮ್ಮ ಸರ್ಕಾರಿ ಬಸ್ನಲ್ಲಿ, ಸರ್ಕಾರಿ ಇದರಲ್ಲಿ, ವಾಕಿಂಗ್ ಇದರಲ್ಲಿ ಎಲ್ಲದರಲ್ಲೂ ಎಂಥದೋ ಕಣದಲ್ಲೂ ಕೇಸರಿ ಅಂತೆ, ಕಣದಲ್ಲೂ ಕೇಸರಿ ಅಂತೆ, ಈ ಥರ ಎಲ್ಲ ಹೇಳಿ ಹುಚ್ಚೆಬ್ಸಿ ಕೇಸರಿ ಐತೆ ನೋಡೋಣ ಅಂತ ಬಿಟ್ಟು ಈಗಿನ ಹುಡುಗರೆಲ್ಲ ಹೋಗೋದು. ಮತ್ತು ಕೆಲವರು ಇವರು ಹೀರೋಗಳು ಹಿಂಗೆ ಹೊಡೆಯೋದು. ಅವನು ಅಭಿಮಾನಿ, ಇವನು ಅದೇ ಥರ ಕಲ್ತಿರ್ತಾನೆ, ಚಟ ಕಲ್ತಿದ್ದಾನೆ, ಬಿಡೋಕ್ಕಾಗಲ್ಲ. ಇದನ್ನು ಹೊಡೆಯೋಕ್ಕೆ ಕಲಿಸೋರು ಇವರೇ, ಹೊಡಿಬಡಿ ಅಂತ ಹೇಳೋರು ಇವರೇ, ದಂಡ ಹಾಕೋರು ಇವರೇ. ಅಂದರೆ ಇವರು ವಸೂಲಿ ಯಾವ್ಯಾವ ರೀತಿ ಇಳಿತಾರೆ ಅಂತ ಹೇಳಿದರೆ ಅದನ್ನು ನಾನು ವಿರೋಧಿಸ್ತಾ ಇದ್ದೀನಿ. ನಿಮಗಾಗಲ್ವಾ? ಪರಿಸರಕ್ಕೆ ನಾಶ ಆಗ್ತಾ ಇದೆಯಾ? ನಿಮಗೆ ಜನಗಳ ಮೇಲೆ ಅಷ್ಟೊಂದು ಅಭಿಮಾನ ಇದೆಯಾ? ನಿಮಗೆ ಜನಗಳ ಮೇಲೆ ಅಷ್ಟೊಂದು ಪ್ರೀತಿ ಇದೆಯಾ? ಸಂಪೂರ್ಣ ಬಂದ್ ಮಾಡ್ರಿ. ಯಾರು ಕೇಳಿದ್ದು? ಬಂದ್ ಮಾಡಿ. ತಂಬಾಕು ಉತ್ಪನ್ನ ಸಂಪೂರ್ಣ ಬಂದ್ ಅಂತ ಘೋಷಣೆ ಮಾಡಿ. ನಿಮ್ಮ ಕೈಲಿಲ್ವಾ? ಅಂದರೆ ಸರ್ಕಾರದ ಮೂಲ ಆದಾಯಕ್ಕೆ ಧಕ್ಕೆ ಬರುತ್ತಲ್ಲ ಸರ್. ಹಾಗಂತ ಹೇಳ್ಬಿಟ್ಟು ಈ ಜನಗಳನ್ನು ಸಾಯಿಸೋದ ಸರ್? ಜನಗಳಿಗೆ ಮತ್ತೆ ಹಂಗಂದ್ರೆ ಜನಗಳಿಗೆ ಇಲ್ದಿದ್ದ ಮೇಲೆ ಸರ್ಕಾರ ಏನಕ್ಕೆ? ನಮಗೆ ಸರ್ಕಾರದ ಅವಶ್ಯಕತೆ ಏನಿದೆ? MLA ಏನಕ್ಕೆ? MP ಏನಕ್ಕೆ? ಮುಖ್ಯಮಂತ್ರಿ ಏನಕ್ಕೆ ನಮಗೆ? ನಮ್ಮ ಆಶೋತ್ತರಗಳಿಗೆ ನೀವು ಬಲೆ ಹಾಕ್ತೀರಿ ಅನ್ನೋದೇ ಹೌದಾದರೆ, ನೀವು ಸೇರಿ ಅಂತ ಕೊಟ್ಟಿದ್ದು ನೀವೇ, ಸೇಯಕ್ಕೆ ಹೋದ್ರೆ ನೀವು ಕೇಸ್ ಹಾಕ್ತೀರಿ ಅಂತ ಹೇಳಿದ್ರೆ ನಮ್ದು ಯಾವುದೋ ಒಂದು ಪಿಕ್ಚರ್ ನೆನಪು ಬರ್ತದೆ ಸರ್. ಬೆಲ್ ಹೊಡಿ ಸೌಂಡ್ ಬರಬಾರ್ದು ಅನ್ನಂಗೆ ಆಯ್ತಿದ್ದು. ಅಂದರೆ ಸರ್ಕಾರಗಳು ಜೀವ ಮತ್ತು ಜೀವನ ನಡೆಸೋಕೆ ಆಗುವಂಥ ಯೋಜನೆಗಳನ್ನ ತರಬೇಕು ಹೊರತು ಜೀವ ಕಳ್ಕೊಳ್ಳುವಂಥ ಇಂಥ ಯೋಜನೆ ಅಲ್ವಾ ಸರ್? ಈಗ ಇಲ್ಲಿ ಏನಾಗ್ತಾ ಇದೆ ಅಂದರೆ ಇದರಿಂದ ಇದಾಗ್ತಾಯಿದೆ. ಮತ್ತು ಅದು ಈ ಸಿಗರೇಟ್ ಹೊಗೆ ಎಲ್ಲ ಇದೆಯಲ್ಲ ಸರ್, ಈ ನಮ್ಮ KSRTC ಬಸ್ಸಲ್ಲಿ ಬರ್ತದೆ ನೋಡಿ, ಕೆಲವು ಹಳೆ ಬಸ್ಗಳು ಇನ್ನು ಹೋಗ್ತಾ ಇದ್ದಾವೆ, ಅದ್ರ ಹೊಗೆ ಅಷ್ಟು ಡೇಂಜರ್ ಇಲ್ಲ, ಅದರಷ್ಟು ಹೊಗೆ ಅಷ್ಟು ಡೇಂಜರ್ ಇಲ್ಲ. ಇವರು ಇಡೀ ಊರಿಗೆಲ್ಲ ಬುದ್ಧಿ ಹೇಳ್ತಾರೆ. ಎಷ್ಟು KSRTCಗೆ ಇನ್ಸೂರೆನ್ಸ್ ಇದೆ?
ಎಷ್ಟು BTSಗೆ ಇನ್ಸೂರೆನ್ಸ್ ಇದೆ? ಎಷ್ಟು ಪೊಲೀಸ್ ಗಾಡಿಗಳು ಓಡಿಸ್ತಾರಲ್ಲ ಅದರಲ್ಲಿ ಇನ್ಸೂರೆನ್ಸ್ ಇದೆ? ಎಷ್ಟು ಇದರಲ್ಲಿದೆ? ಇಲ್ಲ. ಇವರು ಊರಿಗೆ ಮಾತ್ರ ಹೇಳ್ತಾರಷ್ಟೇ. ಅದಕ್ಕೆಲ್ಲ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದೆಯಲ್ಲ. ಅಲ್ಲ, ಅವ್ರ ಗಾಡಿಗೆ ಬೇಕಲ್ಲ ಸರ್. ಅವ್ರ ಗಾಡಿಯಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಗಾಡಿದು ನೀವು ಹುಡ್ಕಕ್ಕೆ ಹೋದ್ರೆ ನಿಮ್ಗೆ ಸಿಗ್ತದೆ. ಹೊಗೆ ಹೋಗೋದು ಅದರಲ್ಲೇ ಸಿಗ್ತದೆ. ಬಟ್ ಇದು ಏನಂತ ಹೇಳಿದರೆ ಸರ್, ಒಟ್ಟಾರೆ ಮೇಲೆ ಜನಗಳನ್ನು ಸುಲಿಗೆ ಮಾಡಿ ದುಡ್ಡು ಮಾಡಬೇಕಷ್ಟೇ. ಸಿಗರೇಟ್ ಸೇಯೋನಿಗೂ ಚಾರ್ಜ್ ಹಾಕ್ತಾರೆ, ಸಿಗರೇಟ್ ಕೊಡೋನಿಗೂ ಚಾರ್ಜ್ ಮಾಡ್ತಾರೆ. ಈ ರೀತಿ ಮಾಡ್ತಾರೆ. ಈ ಥರದ ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಎಲ್ಲಿವರೆಗೆ ನಿಲ್ಲಲ್ವೋ, ಜನ ಎದ್ದು ಯಾವತ್ತುವರೆಗೆ ಇದನ್ನು ಕೇಳಲ್ವೋ, ಜನ ಪ್ರತಿಭಟನೆ ಮಾಡಲ್ವೋ, ಪಕ್ಕದ ಮನೆ ಬೆಂಕಿ ಬಿದ್ದಿದೆ ನನಗೇನು ತೊಂದರೆ ಇಲ್ಲ ಅಂದ್ಕೊಂಡು ಅವರು ಶಾಂತವಾಗಿ ಮಲಗಿರ್ತಾರೋ ಅಲ್ಲಿವರೆಗೆ ಇವರ ಅರ್ಭಾಟ ನಡೀತದೆ. ಯಾವತ್ತು ಅವನು ತಲೆ ಕೆಟ್ಟು ಎದ್ದೇಳ್ತಾನೋ ಜನ, ಅವತ್ತು ಇದೆಲ್ಲ ಪುಂಗಿ ಬಂದಾಗ್ತದೆ. ಬಂದಾಗಲೇಬೇಕು, ಹಾಗೇ ಆಗ್ತದೆ. ನಾನು ಹೇಳೋದಷ್ಟೇ, ನಿಮ್ಮ ವಾಹಿನಿ ಮುಖಾಂತರವಾಗಿ ಹೇಳೋದಷ್ಟೇ, ನನಗೆ 100 ಜನನ ಬದಲಾವಣೆ ಮಾಡಬೇಕನ್ನೋ ಯಾವ ಕನಸು ಇಲ್ಲ ನನಗೆ. ಅಟ್ಲೀಸ್ಟ್ 3 ಜನ ಬದಲಾಗಲಿ, 3 ಜನ ಈ ಪ್ರಶ್ನೆಯನ್ನು ಎತ್ತಿ ಕೇಳುವಂಥ ಪ್ರಶ್ನೆ ಬರಲಿ, ಅನ್ಯಾಯವನ್ನು ವಿರೋಧಿಸುವಂಥ ಶಕ್ತಿ ಬರಲಿ ಅವರಿಗೆ. ಪ್ರಾಣ ಹೋಗೇ ಹೋಗುತ್ತೆ, ಹುಟ್ಟಿದ್ದೀವಿ, ಸಾಯ ಸತ್ಯ. ಆ ಸಾಯೋದ್ರೊಳಗೆ ಏನಾದ್ರು ಒಂದು ಮಾಡಿ ಸಾಯನ ಅನ್ನೋ ಒಂದು ಮನಸ್ಥಿತಿ ಯಾರಿಗೆ ಬರುತ್ತೋ, ತಪ್ಪನ್ನು ತಪ್ಪು ಅಂತ ಹೇಳೋದು ಯಾರಿಗೆ ಬರುತ್ತೋ, ಯಾರು ಹೇಳಿದ್ದನ್ನು ನಂಬುದೆ ಸಡನ್ಲಿ ಅಲ್ಲಿ ಏನೋ ನಡೀತು ಅಂತ ಇಲ್ಲೋ ಯಾವುದ್ರಲ್ಲೋ ಬಂದ್ಬಿಡುತ್ತೆ, ಇವ್ರಿಗೆ ಇಲ್ಲಿ ಎದ್ಬಿಡುತ್ತೆ, ಇವ್ರು ಎದ್ಬಿಡ್ತಾರೆ, ಗಲಾಟೆಗೆ ಎದ್ಬಿಡ್ತಾರೆ. ಅದಾಗಬಾರ್ದು. ಅವರದು ಸತ್ಯನೋ ಸುಳ್ಳು ಅಂತ ಬಿಟ್ಟು ಪರಾಮರ್ಶೆ ಮಾಡುವಂಥ ಸಮಯ ಯಾವಾಗ ಜ್ಞಾನ ಯಾರಿಗೆ ಇರಲ್ವೋ, ಯಾವಾಗ ಬರಲ್ವೋ, ಬೇರೆಯವ್ರು ಹೇಳಿದ್ದನ್ನೇ ಕೇಳ್ಕೊಂಡು ಯಾರ್ಯಾರು ಮುಂದೆ ಹೋಗ್ತಾರೋ ಅವತ್ತಿನವರೆಗೆ ಈ ಸಮಸ್ಯೆಯನ್ನು ನಾವು ಎದುರಿಸಲೇಬೇಕಾಗುತ್ತೆ. ಯಾವತ್ತು ಅವನು ಬುದ್ಧಿವಂತ ಆಗ್ತಾನೋ, ಯಾವತ್ತು ತಿಳುವಳಿಕೆ ಆಗುತ್ತೋ ಅವತ್ತಿನ ದಿನ ಖಂಡಿತವಾಗಿ ಬದಲಾವಣೆ ಆಗುತ್ತೆ. ಅದು ಅತಿ ಶೀಘ್ರದಲ್ಲಾಗುತ್ತೆ. ಯುವ ಶಕ್ತಿ ಈಗ ಹೇಳ್ತಾ ಇದೆ, ಎದ್ದು ಇದನ್ನು ವಿರೋಧಿಸುವಂಥ ಕೆಲಸವನ್ನು ಮಾಡುತ್ತೆ. ಅದು ನಮ್ಮ ಆಶಯ ಆಗಬೇಕು ಅನ್ನೋದು ನನ್ನ ಆಸೆ. ರೈಟ್ ಸರ್, ಇಷ್ಟೊತ್ತು ನಮ್ಮ ಸ್ಟುಡಿಯೋಗೆ ಬಂದು ತಮ್ಮ ಏನು ಏಳು ಬೀಳು, ಹೋರಾಟದ ಹಾದಿ, ವೈಯಕ್ತಿಕ ಜೀವನ, ಕುಟುಂಬದ ಸಹಕಾರ ಎಲ್ಲವನ್ನು ಮುಕ್ತವಾಗಿ MCN ಮೀಡಿಯಾ ಈ ಪಾಡ್ಕಾಸ್ಟ್ನೊಂದಿಗೆ ತಾವು ಹಂಚಿಕೊಂಡಿದ್ದೀರಾ ಮತ್ತು ಸ್ಟುಡಿಯೋಗೆ ಬಂದಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಹೋರಾಟದ ಹಾದಿಗಳಲ್ಲಿ ಎಷ್ಟೆಲ್ಲ ಕಲ್ಲು ಮುಳ್ಳುಗಳಿರುತ್ತೆ, ಎಷ್ಟೆಲ್ಲ ಅವರ ಸಂಕಷ್ಟಗಳಿರುತ್ತೆ. ಸೊ ಹೋರಾಟಗಾರರು ಯಾರೂ ಕೂಡ ಟೋಕನ್ ಗಿರಾಕಿಗಳಲ್ಲ. ಸೊ ನಮ್ಮದೇ ಆದ ಒಂದು ಜೀವನ ಇದೆ, ನಾವು ಕೂಡ ಸಂಪಾದನೆ ಮಾಡೋಕ್ಕೆ ನಮ್ಮದೇ ಆದ ಒಂದು ಹಿಂದ್ಗಡೆ ಜಮೀನಾಗಿರ್ಬೋದು, ಅವ್ರದ್ದೇ ಆದ ವ್ಯವಸ್ಥೆ ಇದೆ. ಸೊ ಹಾಗಾಗಿ ಯಾರೂ ಕೂಡ ಹೋರಾಟಗಾರನ ನಿಂದಿಸೋದಾಗಿರ್ಬೋದು ಅಥವಾ ಅಪಹಾಸ್ಯ ಮಾಡೋದಾಗಿರ್ಬೋದು, ಅವರನ್ನು ನೋಡುವಂಥ ದೃಷ್ಟಿ ಚೇಂಜ್ ಆಗಬೇಕನ್ನೋದು ಅವರ ಈ ಒಂದು ಸಂದರ್ಶನದ ಭಾಗವಾಗಿತ್ತು. ಮುಂದಿನ ವಾರ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಸ್ವಾರಸ್ಯಕರ ಮತ್ತು ರೋಚಕ ಸುದ್ದಿಗಳಿಗಾಗಿ ಮತ್ತು ಸಂದರ್ಶನಗಳಿಗಾಗಿ ವೀಕ್ಷಿಸಿರಿ. ಸೊ ಇದು MCN ಮೀಡಿಯಾ ನ್ಯೂಸ್. ನಾನು ಚಂದ್ರಶೇಖರ್ ಯಲಬುರ್ತಿ. ನಮಸ್ಕಾರ.